ವಿದ್ಯಾರ್ಥಿಗಳೇ, ಇಂದಿನ ಒಂದು ತರಗತಿಯಲ್ಲಿ ನಾವು ಯೋಜನೆಯ ವಿಫಲತೆಗಳ ಬಗ್ಗೆ ತಿಳ್ಕೊಳ್ಳೋಣ. ನಾವು ಕಳೆದ ತರಗತಿಯಲ್ಲಿ ನಿಮ್ಮ ಸರ್ಕಾರ ಮತ್ತು ಅರ್ಥವ್ಯವಸ್ಥೆ ಈ ಘಟಕದಲ್ಲಿ ನಾವು ತಿಳಿದುಕೊಂಡಂತಹ ಕಲಿಕಾಂಶಗಳು ಅಂತಂದ್ರೆ ಯೋಜನೆಗಳು, ಆ ಯೋಜನೆಗಳ ಅವಶ್ಯಕತೆ, ಯೋಜನೆಗಳ ಅರ್ಥ ಮತ್ತು ಯೋಜನಾ ಆಯೋಗ 1950ರಲ್ಲಿ ಸ್ಥಾಪನೆಯಾದಂತಹ ಯೋಜನಾ ಆಯೋಗವನ್ನ 2015ರಲ್ಲಿ ಅದನ್ನ ನೀತಿ ಆಯೋಗ ಅಂತ ನಾವು ಕರಿತೀವಿ. ಈ ಯೋಜನೆಯ ಉದ್ದೇಶಗಳು ಮತ್ತು ಈ ಯೋಜನೆಯ ಪಂಚವಾರ್ಷಿಕ ಯೋಜನೆಗಳು, 11 ಪಂಚವಾರ್ಷಿಕ ಯೋಜನೆ ಮತ್ತು 12ನೇ ಪಂಚವಾರ್ಷಿಕ ಯೋಜನೆಗಳು, ಆ ಪಂಚವಾರ್ಷಿಕ ಯೋಜನೆಯ ಮೊದಲ ಪಂಚವಾರ್ಷಿಕ ಯೋಜನೆ, 2ನೇ ಪಂಚವಾರ್ಷಿಕ ಯೋಜನೆ, ಆ ಎಲ್ಲ ಪಂಚವಾರ್ಷಿಕ ಯೋಜನೆಯ ಪ್ರಮುಖ ಉದ್ದೇಶ ಮತ್ತು ಆ ಅವಧಿಯಲ್ಲಿ ಹೂಡಿರುವಂತಹ ಹಣದ ಪ್ರಮಾಣದ ಬಗ್ಗೆ, ಎಷ್ಟು ಕೋಟಿ ಹಣವನ್ನ ವಿನಿಯೋಗಿಸಿದ್ದು ಆ ಒಂದು ಅವಧಿಯಲ್ಲಿ ಎಂಬ ವಿಚಾರಗಳ ಬಗ್ಗೆ ಮತ್ತು ಯೋಜನೆಯ ಸಾಧನೆಗಳ ಬಗ್ಗೆ ನಾವು ಕಳೆದ ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ಭಾರತದಲ್ಲಿ ಯೋಜನೆಯ ಸಾಧನೆಗಳು, ಯೋಜನೆಯಿಂದ ನಾವು ಆರ್ಥಿಕವಾದಂತಹ ಅಭಿವೃದ್ಧಿ ಆಗುತ್ತೆ, ಆರ್ಥಿಕ ಬೆಳವಣಿಗೆ ಪ್ರಮಾಣವು ಸಹ ಗಣನೀಯ ಪ್ರಮಾಣದಲ್ಲಿ ಏರಿಕೆ ಆಗುತ್ತೆ, ಉದ್ಯೋಗ ಅವಕಾಶಗಳನ್ನ ನಾವು ಒದಗಿಸಿಕೊಡ್ಬೋದು ಮತ್ತು ರಫ್ತು ಪ್ರಮಾಣವನ್ನ ಹೆಚ್ಚಳ ಮಾಡಬಹುದು, ಮೂಲಸೌಕರ್ಯಗಳ ಅಭಿವೃದ್ಧಿ ಆಗುತ್ತೆ. ಈಗ ಅನೇಕವಾದಂತಹ ಉತ್ತಮವಾದಂತಹ ಸಾಧನೆಗಳನ್ನ ಈ ಯೋಜನೆಗಳಿಂದ ನಾವು ಪಡ್ಕೊಳ್ಬಹುದು. ಬಂಡವಾಳ ಸಂಚಯನ, ವಿಜ್ಞಾನ ಮತ್ತು ತಂತ್ರಜ್ಞಾನದ ಅಭಿವೃದ್ಧಿ, ಮತ್ತು ದೇಶದ ಪ್ರತಿಯೊಬ್ಬರಿಗೂ ಸಹ ಉತ್ತಮವಾದಂತಹ ಸಾಮಾಜಿಕ ನ್ಯಾಯವನ್ನು ಸಹ ನಾವು ಒದಗಿಸಿಕೊಡಬಹುದು. ಹೀಗೆ ಒಂದು ಅನುಕೂಲಗಳನ್ನ ಈ ಯೋಜನೆಗಳಿಂದ ನಾವು ಪಡೆದುಕೊಂಡಿದ್ವಿ. ಯೋಜನೆಗಳಿಂದ ಈ ಒಂದು ಅನುಕೂಲಗಳನ್ನ, ಮಹತ್ವವನ್ನ ಈ ಯೋಜನೆಗಳು ಹೊಂದಿವೆ. ಆದ್ರೆ ಅಷ್ಟೆಲ್ಲ ಅನುಕೂಲಗಳನ್ನ ಯೋಜನೆಗಳು ಹೊಂದಿದ್ರು ಸಹ ಈ ಭಾರತದಲ್ಲಿ ಈ ಯೋಜನೆಗಳು ತನ್ನದೇ ಆದ ವಿಫಲತೆಯನ್ನ ಹೊಂದಿವೆ. ಹಾಗಾದ್ರೆ ಈ ನಿರೀಕ್ಷಿತ ಪ್ರಮಾಣದಲ್ಲಿ ಯೋಜನೆಗಳಿಂದ ನಮ್ಮ ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದಾಗಿ ಈ ಯೋಜನೆಗಳು ಸಮರ್ಪಕವಾಗಿ ಅನುಷ್ಠಾನವಾಗಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಯೋಜನೆಗಳಿಂದ ಆಗಿರುವಂತಹ ಒಂದು ವಿಫಲತೆಗಳೇನು, ಈ ಯೋಜನೆಗಳು ವಿಫಲವಾಗಿರೋಕೆ ಏನ್ ಕಾರಣ ಅನ್ನೋದಾದ್ರೆ, ಈ ಯೋಜನೆಯ ವಿಫಲತೆಗಳು ಮೊದಲನೇದು ಉತ್ಪಾದನೆ ಹಾಗೂ ಆದಾಯಗಳ ನಿಧಾನಗತಿಯ ಬೆಳವಣಿಗೆ. ಉತ್ಪಾದನೆ ಮತ್ತು ಆದಾಯಗಳ ನಿಧಾನಗತಿಯ ಬೆಳವಣಿಗೆ. ಎರಡನೇದು ಬೆಲೆಗಳಲ್ಲಿ ಹೆಚ್ಚಳ. ಭಾರತದಲ್ಲಿನ ಈ ಯೋಜನೆಗಳಿಂದಾಗಿ ಬೆಲೆಗಳಲ್ಲಿ ಹೆಚ್ಚಳ, ಇದು ಸಹ ಒಂದು ವಿಫಲತೆಗೆ ಪ್ರಮುಖವಾದಂತಹ ಕಾರಣ. ಇನ್ನು ಮೂರನೇದು ನಿರುದ್ಯೋಗದಲ್ಲಿ ಹೆಚ್ಚಳ. 4 ಬಡತನ ಹಾಗೂ ಅಸಮಾನತೆಯ ಮುಂದುವರಿಕೆ. ಇನ್ನು 5 ಮೂಲಸೌಕರ್ಯಗಳ ಅಸಮರ್ಪಕ ಅಭಿವೃದ್ಧಿ, ಅದಕ್ಷ ಆಡಳಿತ, ನಿರೀಕ್ಷಿತ ಪ್ರಮಾಣದಲ್ಲಿ ಇಲ್ಲದ ರಫ್ತು ಹೆಚ್ಚಳ. ನಿರೀಕ್ಷಿತ ಪ್ರಮಾಣದಲ್ಲಿ ಇಲ್ಲದಂತಹ ರಫ್ತು ಹೆಚ್ಚಳ, ಇವು ಈ ಯೋಜನೆಯ ವಿಫಲತೆಗಳು ಅಂತ ಕರೀತೀವಿ. ಯೋಜನೆಯ ವಿಫಲತೆಗಳು. ಈ ವಿಫಲತೆಗಳ ಬಗ್ಗೆ ಒಂದು ಕಾರಣದ ಬಗ್ಗೆ ಹಾಗೂ ಒಂದೊಂದು ವಿಷಯದ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಮೊದಲಿಗೆ ಉತ್ಪಾದನೆಯ ಹಾಗೂ ಆದಾಯದ ನಿಧಾನಗತಿಯ ಬೆಳವಣಿಗೆ ಇರುತ್ತೆ. ನಾವು ಏನು ಯೋಜನೆಗಳನ್ನ ಕೈಗೊಂಡ್ರು ಸಹ ನಮ್ಮ ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದಾಗಿ ನಾವು ಯೋಜನೆಗಳನ್ನ ಕೈಗೊಳ್ತೀವಿ. 5 ವರ್ಷಗಳ ಅವಧಿಗೆ ಪಂಚವಾರ್ಷಿಕ ಯೋಜನೆಯನ್ನ, ವಾರ್ಷಿಕ ಯೋಜನೆಗಳನ್ನ 2 ವರ್ಷದ ಅವಧಿಗೆ ವಾರ್ಷಿಕ ಯೋಜನೆಗಳನ್ನ ಕೈಗೊಳ್ತೀವಿ. ಯೋಜನೆಗಳನ್ನ ನಾವು ರೂಪಿಸಿ ಅನುಷ್ಠಾನಕ್ಕೆ ತಂದಾಗ ಆ ಯೋಜನೆಗೆ ತಕ್ಕಂತೆ ನಮ್ಮ ಉತ್ಪಾದನೆ ಪ್ರಮಾಣ ಹೆಚ್ಚಾಗಬೇಕು. ಲಭ್ಯ ಇರುವ ಸಂಪನ್ಮೂಲಗಳನ್ನ ನಾವು ಅತಿ ಹೆಚ್ಚು ಪ್ರಮಾಣದಲ್ಲಿ ಯಥೇಚ್ಛವಾಗಿ ಬಳಕೆ ಮಾಡಿಕೊಂಡಾಗ ಉತ್ಪಾದನೆ ಪ್ರಮಾಣ ಏನಾಗುತ್ತೆ, ಹೆಚ್ಚಾಗುತ್ತೆ. ಯಾವಾಗ ಉತ್ಪಾದನೆ ಹೆಚ್ಚಾಗುತ್ತೋ ಆಗ ಆದಾಯ ಸಹ ಹೆಚ್ಚಾಗುತ್ತೆ. ಆದಾಯ ಹೆಚ್ಚಾದಂತೆ ಜನರ ಜೀವನ ಮಟ್ಟವೂ ಸಹ ಹೆಚ್ಚಾಗುತ್ತೆ. ಆದರೆ ಯೋಜನೆಯ ಅನುಷ್ಠಾನದಲ್ಲಿ ನಾವು ಎಡವಿದ್ರೆ ಸಮರ್ಪಕವಾಗಿ ಯೋಜನೆಗಳನ್ನ ನಾವು ಬಳಕೆ ಮಾಡ್ಕೊಂಡಿಲ್ಲ ಅಂದ್ರೆ ಅವ ನಾವು ನಿರೀಕ್ಷಿತವಾದಂತಹ ಉದ್ದೇಶವನ್ನ, ಗುರಿಯನ್ನ ತಲುಪಕ್ಕಾಗಲ್ಲ. ಅದರಿಂದ ಈ ಯೋಜನೆಗಳಿಂದಾಗಿ ಆ ಬೆಳವಣಿಗೆ, ಉತ್ಪಾದನೆ ಮತ್ತು ಆದಾಯದ ನಿಧಾನಗತಿಯ ಬೆಳವಣಿಗೆ ಆಗತ್ತೆ. ಉತ್ಪಾದನೆ ನಿರೀಕ್ಷಿತ ಪ್ರಮಾಣದಲ್ಲಿ ಹೆಚ್ಚಾಗಲ್ಲ,
ಮತ್ತು ಆರ್ಥಿಕ ಬೆಳವಣಿಗೆ ದರವೂ ಸಹ ನಿಧಾನಗತಿಯಲ್ಲಿ ಮಂದಗತಿಯಲ್ಲಿ ನಾವು ಬೆಳವಣಿಗೆಯನ್ನು ಹೊಂದಬೇಕಾಗುತ್ತೆ. ಅದರಿಂದ ಈ ಯೋಜನೆಗಳು ವಿಫಲತೆ ಆಗಿರೋದಕ್ಕೆ ಇದು ಸಹ ಒಂದು ಪ್ರಮುಖ ಕಾರಣ. ವಿಫಲತೆ ಹೊಂದಿವೆ ಅಂತಂದ್ರೆ ಈ ಅಂಶದಿಂದ ನಾವು ಯೋಜನೆಗಳು ವಿಫಲತೆ ಹೊಂದಿವೆ ಅಂತ ಹೇಳ್ತೀವಿ. ಇನ್ನ ಎರಡನೇದು ಬೆಲೆಗಳಲ್ಲಿ ಹೆಚ್ಚಳ. ಏನ್ ಬೆಲೆಗಳಲ್ಲಿ ಹೆಚ್ಚಳ ಅಂತಂದ್ರೆ ಉತ್ಪಾದನೆಯ ನಿಧಾನಗತಿಯ ಒಂದು ಬೆಳವಣಿಗೆ. ಉತ್ಪಾದನೆ ನಿರೀಕ್ಷಿತ ಪ್ರಮಾಣದಲ್ಲಿ ಹೆಚ್ಚಳವಾಗದಿದ್ದ ಸಂದರ್ಭದಲ್ಲಿ ಆಗೇನಾಗುತ್ತೆ, ಬೆಲೆಗಳು ಹೆಚ್ಚಳ ಆಗುತ್ತೆ. ಈಗ ಉದಾಹರಣೆ, ನಾವೊಂದು ಚಾಪೀಸ್ ಉತ್ಪಾದನೆ ಆಗುತ್ತೆ. ಯಥೇಚ್ಛ ಪ್ರಮಾಣದಲ್ಲಿ ಚಾಪೀಸ್ ಉತ್ಪಾದನೆ ಆದಾಗ ಈ ಚಾಪೀಸ್ ಉತ್ಪಾದನೆ ಪ್ರಮಾಣ ಹೆಚ್ಚಾಗ್ತಾ ಹೋದಂಗೆ, ಎಲ್ಲರೂ ಸಹ ಚಾಪೀಸ್ ಉತ್ಪಾದನೆ ಮಾಡ್ತಾ ಹೋದಂಗೆ ಈ ವಸ್ತುಗಳ ಪ್ರಮಾಣ ಹೆಚ್ಚಾಗ್ತಾ ಹೋದಂತೆ ಬೆಲೆಗಳೇನಾಗುತ್ತೆ, ಕಡಿಮೆ ಆಗುತ್ತೆ. ಬೆಲೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ಅದೇ ವಸ್ತುಗಳ ಉತ್ಪಾದನೆ ಕಡಿಮೆ ಆದಾಗ 10 ಚಾಪೀಸ್ ಇದಾವೆ ಅಷ್ಟೇ ಇರುವ ಪ್ರಮಾಣ, ಚಾಪೀಸ್ ಉತ್ಪಾದನೆ 10 ಇದಾವೆ ಅಂತಂದ್ರೆ ಅದರ ಕೊಂಡುಕೊಳ್ಳುವ ಪ್ರಮಾಣ ಮಾತ್ರ 50 ಜನ ಅದಾರೆ. ಕೊಂಡುಕೊಳ್ಳೋರು 50 ಜನ ಆದರೆ ಚಾಪೀಸು 10 ಇದೆ. ಅವಾಗ ಏನಾಗುತ್ತೆ, ಇದಕ್ಕೆ ಬೇಡಿಕೆ ಹೆಚ್ಚಾಗುತ್ತೆ, ಬೆಲೆ ಏನಾಗುತ್ತೆ, ಬೆಲೆನೂ ಹೆಚ್ಚಾಗುತ್ತೆ. ಇರುವ 50 ಜನಕ್ಕೂ ನಾವು 10 ಚಾಪೀಸನ್ನು ಪೂರೈಕೆ ಮಾಡೋಕ್ಕಾಗಲ್ಲ. ಆಗೇನಾಗುತ್ತೆ, ಈ ಇರುವ 50 ಜನರು ನಮಗೆ ಚಾಪೀಸ್ ಬೇಕು ಅಂತೇಳಿ ಅದಕ್ಕೆ ಅತಿ ಹೆಚ್ಚು ಬೆಲೆಯನ್ನು ಕೊಟ್ಟು ಅದನ್ನು ಖರೀದಿಸ್ತಾರೆ. ಇದೇ ರೀತಿ ವಸ್ತುಗಳ ಉತ್ಪಾದನೆಯೂ ಸಹ ಕಡಿಮೆ ಆದಂತಹ ಸಂದರ್ಭದಲ್ಲಿ ಬೆಲೆಗಳಲ್ಲೂ ಸಹ ಹೆಚ್ಚಳವಾಗುತ್ತೆ. ಕಾರಣ ಜನಸಂಖ್ಯಾ ಸ್ಫೋಟ, ಜನಸಂಖ್ಯೆ ಏರಿಕೆ ಆಗೋದ್ರಿಂದ ಜನಸಂಖ್ಯೆಯ ತೀವ್ರಗತಿಯ ಒಂದು ಬೆಳವಣಿಗೆಯಿಂದಾಗಿ ಪ್ರತಿಯೊಂದು ಯೋಜನೆಯಲ್ಲೂ ಸಹ ಬೆಲೆಗಳು ನಿರಂತರವಾಗಿ ಹೆಚ್ಚಳವನ್ನು ನಾವು ಗಮನಿಸಬಹುದು. ಜನಸಂಖ್ಯೆಯ ಏರಿಕೆಯಿಂದಾಗಿ ಬೆಲೆಗಳಲ್ಲೂ ಸಹ ಒಂದು ಯೋಜನೆಯ ಬೆಲೆಗಳಲ್ಲೂ ಸಹ ನಿರಂತರವಾಗಿ ಹೆಚ್ಚಳ ಆಗ್ತದೆ. ಇನ್ನ ಮೂರನೇದು ನಿರುದ್ಯೋಗದಲ್ಲಿ ಹೆಚ್ಚಳ. ಈ ಯೋಜನೆ ವಿಫಲತೆಗೆ ಇದು ಬಹಳ ಪ್ರಮುಖವಾದ ಕಾರಣ, ನಿರುದ್ಯೋಗದಲ್ಲಿ ಹೆಚ್ಚಳ. ಯಾಕಂದ್ರೆ ನಮ್ಮ ದೇಶದಲ್ಲಿ ಜನಸಂಖ್ಯೆ ಮಿತಿಮೀರಿ ಬೆಳೀತಾ ಇದೆ. ತೀವ್ರಗತಿಯಲ್ಲಿ ನಗಾಲೋಟದಲ್ಲಿ ಬೆಳೀತಾ ಇರೋದು ಜನಸಂಖ್ಯೆ. ಇಡೀ ಪ್ರಪಂಚದಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಷ್ಟ್ರಗಳಲ್ಲಿ 2ನೇ ರಾಷ್ಟ್ರ ನಮ್ಮ ಭಾರತ. ಇನ್ನೇನು ಸ್ವಲ್ಪ ದಿನ, ಒಂದು 5-10 ವರ್ಷದಲ್ಲೇ ನಾವು ಮೊದಲನೇ ಸ್ಥಾನಕ್ಕೆ ಬಂದರೂ ಸಹ ಆಶ್ಚರ್ಯವೇನಿಲ್ಲ. ಬಹಳ ವಿಷಾದನೀಯವಾದಂತಹ ಒಂದು ಸಂಗತಿ ಇದು. ಈ ಹೆಚ್ಚುತ್ತಿರುವಂತಹ ಜನಸಂಖ್ಯೆಗೆ ಸಮರ್ಪಕ ಉದ್ಯೋಗಾವಕಾಶಗಳನ್ನ ನಾವು ಒದಗಿಸಕ್ಕಾಗ್ತಿಲ್ಲ. ಅದರಿಂದಾಗಿ ಈ ಯೋಜನೆಗಳ ಮೂಲ ಉದ್ದೇಶ ಉದ್ಯೋಗಾವಕಾಶಗಳ ನಿರ್ಮಾಣ ಮಾಡೋದು. ಆದರೆ ಜನಸಂಖ್ಯೆ ಹೆಚ್ಚಳದಿಂದಾಗಿ ಹೆಚ್ಚಳವಾದಂತಹ ಪ್ರತಿಯೊಬ್ಬ ಎಲ್ಲ ಜನರಿಗೂ ಸಹ ನಾವು ಉದ್ಯೋಗಾವಕಾಶಗಳನ್ನ ಒದಗಿಸಕ್ ಆಗ್ತಿಲ್ಲ. ಅದರಿಂದ ಈ ನಿರುದ್ಯೋಗ ಸಮಸ್ಯೆಯು ಸಹ ಇದರ ಪ್ರಮುಖವಾದಂತಹ ಒಂದು ಕಾರಣವಾಗಿರುತ್ತೆ. ನಿರುದ್ಯೋಗದಲ್ಲೂ ಸಹ ಹೆಚ್ಚಳ ಆಗ್ತಾ ಇದೆ. ಇನ್ನು 4ನೇದು ಬಡತನ ಹಾಗೂ ಅಸಮಾನತೆಯ ಮುಂದುವರಿಕೆ. ಬಡತನ ಮತ್ತು ಅಸಮಾನತೆಯ ಮುಂದುವರಿಕೆ. ಯೋಜನೆ ನಾವು ಜಾರಿಗೆ ತಂದಿರುವ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ಬಡತನವನ್ನು ಹೋಗಲಾಡಿಸಬೇಕು. ನಮ್ಮ ದೇಶದಲ್ಲಿ ಅಧಿಕ ಸಂಖ್ಯೆಯ ಸುಮಾರು 26% ಅಧಿಕ ಸಂಖ್ಯೆಯ ಜನರು ತಮ್ಮ ಬಡತನದ ರೇಖೆಗಿಂತ ಕೆಳಗಡೆ ಅವ್ರು ಬದುಕ್ತಾ ಇದ್ದಾರೆ. ಬಡತನದ ರೇಖೆಯಿಂದ ಕೆಳಗಡೆ ಅವ್ರು ಬದುಕ್ತಾ ಇದ್ದಾರೆ. ಆ ಬಡತನದ ರೇಖೆಯಿಂದ ಬದುಕ್ತಿರುವಂತಹ ಎಲ್ಲ ಜನರಿಗೆ ಮೂಲಭೂತ ಒಂದು ಸೌಕರ್ಯಗಳನ್ನ ಒದಗಿಸಿಕೊಡ್ಬೇಕು. ಮೂಲಭೂತ ಅವಶ್ಯಕತೆಗಳನ್ನು ಒದಗಿಸುವ ಮೂಲಕವಾಗಿ ಬಡತನವನ್ನು ನಿವಾರಿಸಲು ಪ್ರಯತ್ನಿಸಬೇಕು. ಆದ್ರೆ ಈ ಯೋಜನೆಗಳಿಂದಾಗಿ ನಿರೀಕ್ಷಿತ ಪ್ರಮಾಣದಲ್ಲಿ ನಾವು ಬಡತನವನ್ನು ಹೋಗಲಾಡಿಸಲು ಸಾಧ್ಯವಾಗಿಲ್ಲ. ಅದರ ಜೊತೆಗೆ ಅಸಮಾನತೆಯನ್ನು ಸಹ ನಾವು ಸಂಪೂರ್ಣವಾಗಿ ಹೋಗಲಾಡಿಸಲು ಸಾಧ್ಯವಾಗಿಲ್ಲ. ಆದ್ದರಿಂದ ಅಸಮಾನತೆ ಇನ್ನೂ ಸಹ ಮುಂದುವರೆದಿದೆ. 5ನೇದು ಮೂಲಸೌಕರ್ಯಗಳ ಅಸಮರ್ಪಕವಾದಂತಹ ಅಭಿವೃದ್ಧಿ. ಏನು ಮೂಲಸೌಕರ್ಯಗಳು? ಸಾರಿಗೆ, ಶಕ್ತಿ, ಸಂಪರ್ಕ, ಶಿಕ್ಷಣ, ಆರೋಗ್ಯ. ಈ ಮೂಲಸೌಕರ್ಯಗಳು ಸಮರ್ಪಕವಾಗಿ ಅಭಿವೃದ್ಧಿಯಾಗಿಲ್ಲ ಯೋಜನೆಗಳಿಂದ. ಶಿಕ್ಷಣ ಇರಬಹುದು, ಸಾರಿಗೆ ಸಂಪರ್ಕದಲ್ಲಿ ಕ್ರಾಂತಿಕಾರಕವಾದಂತಹ ಬದಲಾವಣೆಗಳೇ ಆಗಿಲ್ಲ. ಇವಿನ್ನೂ ಸಹ ಇಂದಿಗೂ ಸಹ ಹಿಂದುಳಿದಿದೆ. ಸಾರಿಗೆ ತಡೆ, ಕೃಷಿ, ಕೈಗಾರಿಕೆ ಇವೆಲ್ಲವೂ ಕ್ಷೇತ್ರವೂ ಸಹ ಹಿಂದುಳಿದಿರುವುದು ಯೋಜನೆಯ ವಿಫಲತೆಯನ್ನ ಇದು ಬಿಂಬಿಸುತ್ತದೆ. ಅದರಿಂದ ಈ ಯೋಜನೆಗಳಿಂದಾಗಿ ಈ ಒಂದು ಮೂಲಸೌಕರ್ಯಗಳ ಅಸಮರ್ಪಕವಾದಂತಹ ಅಭಿವೃದ್ಧಿ. ಇನ್ನು 6ನೇದು ಅದಕ್ಷವಾದಂತಹ ಆಡಳಿತ ಅದಕ್ಷತೆಯಿಂದ ಕೂಡಿದ್ದು, ಭ್ರಷ್ಟಾಚಾರದಿಂದ ಕೂಡಿದ್ದು, ದರ್ಪಿಷ್ಟವಾದಂತಹ ಆಡಳಿತವನ್ನ ನಮ್ಮ ದೇಶ ಹೊಂದಿದ್ರೆ ಯಾವುದೇ ಯೋಜನೆ ಆಗಲಿ ಒಂದು ಯಶಸ್ಸನ್ನ ಗಳಿಸಕ್ ಸಾಧ್ಯವಿಲ್ಲ.
ಉತ್ತಮವಾದ ಅಭಿವೃದ್ಧಿಯನ್ನ ನಾವು ಕಾಣಲು ಸಾಧ್ಯವಾಗಲ್ಲ. ಏಕೆಂದ್ರೆ ಒಂದು ಆಡಳಿತ ಪಾರದರ್ಶಕತೆಯಿಂದ ಕೂಡಿರಬೇಕು, ಪ್ರಾಮಾಣಿಕವಾಗಿರಬೇಕು, ದಕ್ಷತೆಯಿಂದ ಕೂಡಿರಬೇಕು. ಆಗ ಮಾತ್ರ ದೇಶ ಸುಭದ್ರವಾಗಿರುತ್ತೆ, ದೇಶದ ಅಭಿವೃದ್ಧಿ ಉನ್ನತ ಶಿಖರದಲ್ಲಿರುತ್ತೆ. ಯಾವಾಗ ನಮ್ಮ ಆಡಳಿತ ಅದಕ್ಷತೆಯಿಂದ ಕೂಡಿದಂತ ಸಂದರ್ಭದಲ್ಲಿ ಯೋಜನೆಗಳು ವಿಫಲತೆಯನ್ನ ಹೊಂದಬೇಕಾಗುತ್ತೆ. ಅದರಿಂದ ಯೋಜನೆಯ ವಿಫಲತೆಗೆ ಅದಕ್ಷ ಆಡಳಿತವೂ ಸಹ ಪ್ರಮುಖವಾದದ್ದು. ಇನ್ನ 7ನೇದು ನಿರೀಕ್ಷಿತ ಪ್ರಮಾಣದಲ್ಲಿ ಇಲ್ಲದ ರಫ್ತು ಹೆಚ್ಚಳ. ನಮ್ಮ ಯೋಜನೆಗಳಿಂದಾಗಿ ನಿರೀಕ್ಷಿತ ಪ್ರಮಾಣದಲ್ಲಿ ನಾವು ಏನ್ ಮಾಡಬೇಕು? ರಫ್ತು ಹೆಚ್ಚಳಿಸಬೇಕು. ಅತಿ ಹೆಚ್ಚು ಪ್ರಮಾಣದಲ್ಲಿ ವಸ್ತುಗಳನ್ನ ಉತ್ಪಾದನೆ ಮಾಡಿ ಬೇರೆ ಬೇರೆ ದೇಶಗಳಿಗೆ ಆ ವಸ್ತುಗಳನ್ನು ರಫ್ತು ಮಾಡಬೇಕು. ರಫ್ತು ಪ್ರಮಾಣ ಹೆಚ್ಚಳವಾದಾಗ ವಿದೇಶಿ ವಿನಿಮಯ ಸಂಗ್ರಹಣವು ಹೆಚ್ಚಾಗುತ್ತೆ, ಆಗ ಆದಾಯವೂ ಸಹ ಹೆಚ್ಚಾಗುತ್ತೆ. ಆದಾಯ ಹೆಚ್ಚಾದ ಸಂದರ್ಭದಲ್ಲಿ ಅಭಿವೃದ್ಧಿಯು ತನ್ನಷ್ಟಕ್ಕೆ ತಾನೇ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ದೇಶ ಆರ್ಥಿಕ ಬೆಳವಣಿಗೆ ದರ ಹೆಚ್ಚಾಗುತ್ತೆ. ಆದರೆ ನಿರೀಕ್ಷಿತ ಮಟ್ಟದಲ್ಲಿ ರಫ್ತು ಹೆಚ್ಚಳ ಆಗ್ತಿಲ್ಲ. ನಿರೀಕ್ಷಿತ ಪ್ರಮಾಣದಲ್ಲಿ ರಫ್ತು ಹೆಚ್ಚಳವಾಗದೆ ರಫ್ತು ಕಡಿಮೆಯಾಗಿದೆ. ಅದರಿಂದ ಯೋಜನೆ ವಿಫಲತೆಯನ್ನು ಹೊಂದಿದೆ ಅಂತ ಹೇಳಿ ನಾವು ಗಮನಿಸಬಹುದು. ಹೀಗೆ ನಮ್ಮ ದೇಶದಲ್ಲಿ ಈ ಯೋಜನೆಗಳು ಒಂದು ಯೋಜನೆಯ ಒಂದು ಸಾಧನೆ ಮತ್ತು ಒಂದು ವಿಫಲತೆ, ಒಂದು ಯಶೋಗಾಥೆಯನ್ನು ಹೊಂದಿದೆ ಅಂತ ಹೇಳ್ತೀವಿ. ಅಂದ್ರೆ ಒಂದು ಉತ್ತಮವಾದಂತಹ ಒಂದು ಉದ್ದೇಶವನ್ನ, ನಿರೀಕ್ಷಿತವಾದಂತಹ ಉದ್ದೇಶದ ಕಡೆಗೆ ಸಾಗಬೇಕು ಎಂಬ ಉದ್ದೇಶದಿಂದ ಒಂದು ಈ ಯೋಜನೆಗಳನ್ನ ನಾವು ಜಾರಿ ತಂದಿದ್ದೀವಿ. ಏನೇ ಆದರೂ ಸಹ ಈ ಯೋಜನೆಗಳು ಸಾಧನೆ ಮತ್ತು ಅನುಕೂಲ ಮತ್ತು ಅನಾನುಕೂಲಗಳನ್ನು ಹೊಂದಿದ್ರೂ ಸಹ ಒಟ್ಟಾರೆಯಾಗಿ ಹೇಳೋದಾದ್ರೆ ನಮ್ಮ ಭಾರತ ಯೋಜನೆಯ ಅನುಷ್ಠಾನದಿಂದಾಗಿ ಇಂದಿನ ದಿನಗಳಲ್ಲಿ ಆರ್ಥಿಕವಾಗಿ ಅಭಿವೃದ್ಧಿಯನ್ನ ಮತ್ತು ಮುಂದುವರಿದ ದೇಶಗಳ ಸಾಲಿನಲ್ಲಿ ನಿಲ್ಲಲು ಎಷ್ಟೇ ಒಂದು ಪ್ರಯತ್ನವನ್ನ ಕೊಡ್ತಿದೆ ಅಂತಂದ್ರೆ ಅದಕ್ಕೆ ಕಾರಣ ಯೋಜನೆಗಳು. ಈ ಯೋಜನೆಯಿಂದಾಗಿ ನಮ್ಮ ರಾಷ್ಟ್ರ ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತಿದೆ. ಆದರೆ ಅವುಗಳ ಬಳಕೆಯಲ್ಲಿ ನಾವು ಉತ್ತಮವಾದಂತಹ ಒಂದು ಒಂದು ಪಾರದರ್ಶಕತೆಯಿಂದ, ಪ್ರಾಮಾಣಿಕತೆಯಿಂದ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಆ ಯೋಜನೆಗಳನ್ನ ಸಮರ್ಪಕವಾಗಿ ಬಳಕೆ ಮಾಡ್ಕೊಳ್ಬೇಕು. ಅವನ ಅನುಷ್ಠಾನಕ್ಕೆ ತಂದಾಗ ಆಗ ಯೋಜನೆ ನಿರೀಕ್ಷಿತ ಪ್ರಮಾಣದಲ್ಲಿ ಯಶಸ್ಸನ್ನು ಗಳಿಸುತ್ತೆ. ಆ ಮೂಲಕವಾಗಿ ನಾವು ಅಭಿವೃದ್ಧಿಯನ್ನ ಸಾಧಿಸಬಹುದು. ಇದು ಭಾರತದಲ್ಲಿ ಯೋಜನೆಯ ಸಾಧನೆಗಳು ಮತ್ತು ಯೋಜನೆಯ ವಿಫಲತೆಗಳು. ಅರ್ಥ ಆಯ್ತಾ ಮಕ್ಕಳ? ನೆಕ್ಸ್ಟ್, ಯೋಜನೆಯ ಸಾಧನೆ ಮತ್ತು ವಿಫಲತೆ ನಂತರವಾಗಿ ಮತ್ತೊಂದು ಪ್ರಮುಖವಾದಂತ ಈ ನಮ್ಮ ಸರ್ಕಾರ ಮತ್ತು ಅರ್ಥವ್ಯವಸ್ಥೆಯಲ್ಲಿ ಬರುವಂತಹ ಒಂದು ಕಲಿಕಾ ಅಂಶ ಅಂತಂದ್ರೆ ಆರ್ಥಿಕ ಸುಧಾರಣೆಗಳು. ಈ ಆರ್ಥಿಕ ಸುಧಾರಣೆಗಳ ಬಗ್ಗೆ ತಿಳ್ಕೊಳ್ಳೋಣ. ಇದನ್ನ LPG ನೀತಿಗಳು ಅಂತ ಕರೀತೀವಿ. LPG ನೀತಿಗಳು. ಅದು ಈ ಆರ್ಥಿಕ ಸುಧಾರಣೆಗಳನ್ನ ನಾವು ಯಾಕೆ ಜಾರಿ ತಂದು ಅಂತಂದ್ರೆ, ಈ ಅರ್ಥಶಾಸ್ತ್ರಜ್ಞರು ಅನೇಕವಾದಂತ ಭಾರತದ ಅರ್ಥಶಾಸ್ತ್ರಜ್ಞರು ಭಾರತದ ಆರ್ಥಿಕ ಸುಧಾರಣೆಯ, ಅದರಲ್ಲೂ ಸಹ ಸಾರ್ವಜನಿಕ ಉದ್ದಿಮೆಯ ಸಾಧನೆ ಕುರಿತು ಅತೃಪ್ತಿಯನ್ನು ಹೊಂದಿದೆ. ಅನೇಕವಾದಂತಹ ಬಹಳಷ್ಟು ಅರ್ಥಶಾಸ್ತ್ರಜ್ಞರು ಅಂದ್ರೆ ಈ ಆರ್ಥಿಕ ಸುಧಾರಣೆಗಳು ನಮ್ಮ ಭಾರತದಲ್ಲಿನ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಮತ್ತು ಅದರಲ್ಲೂ ಸಾರ್ವಜನಿಕ ಉದ್ದಿಮೆ ಸಾಧನೆಗಳ ಬಗ್ಗೆ ಅತೃಪ್ತಿಯನ್ನು ಹೊಂದಿದೆ. ಈ ಸಂದರ್ಭದಲ್ಲಿ 1990 ಮತ್ತು 1991ರ ಅವಧಿಯಲ್ಲಿ 1990-91ರ ಅವಧಿಯಲ್ಲಿ ಆರ್ಥಿಕ ಬಿಕ್ಕಟ್ಟು ಉದ್ಭವಿಸುತ್ತೆ. ಈ ಆರ್ಥಿಕ ಬಿಕ್ಕಟ್ಟಿನಿಂದಾಗಿ 1990-91ರ ಅವಧಿಯಲ್ಲಿ ಆರ್ಥಿಕ ಬಿಕ್ಕಟ್ಟು ಉದ್ಭವಿಸುತ್ತೆ. ಆ ಆರ್ಥಿಕ ಬಿಕ್ಕಟ್ಟಿನಿಂದಾಗಿ ವ್ಯಾಪಾರ ಶುಲ್ಕಿನ ಅಗಾಧವಾದ ಒಂದು ಕೊರತೆ, ಅತ್ಯಂತ ಕಡಿಮೆ ಪ್ರಮಾಣದ ವಿದೇಶಿ ವಿನಿಮಯದ ಸಂಗ್ರಹಣ, ಅಂದ್ರೆ ವಿದೇಶಿ ವಿನಿಮಯದ ಸಂಗ್ರಹಣ ಪ್ರಮಾಣವೂ ಸಹ ಕಡಿಮೆ ಇರುತ್ತೆ. ಹಣದುಬ್ಬರ ವಿದೇಶಿ ವಿನಿಮಯ ಸಂಗ್ರಹಣ ಕಡಿಮೆ ಇರುತ್ತೆ. ಹಣದುಬ್ಬರ ಸಮಸ್ಯೆ ಇರುತ್ತೆ. ವ್ಯಾಪಾರ ಶುಲ್ಕಿನ ಅಗಾಧ ಕೊರತೆ, ಅತಿ ಹೆಚ್ಚು ಪ್ರಮಾಣದಲ್ಲಿ ಮುಂಗಡ ಪತ್ರದ ಕೊರತೆಗಳು ಆರ್ಥಿಕತೆಯನ್ನ ಮತ್ತು ಜನರ ಜೀವನವನ್ನ ಸಂಕಷ್ಟಕ್ಕೆ ಸಿಲುಕಿರುತ್ತೆ. 1990-91ರ ಅವಧಿಯಲ್ಲಿ ಆರ್ಥಿಕ ಬಿಕ್ಕಟ್ಟು ಉದ್ಭವಿಸುತ್ತೆ. ಆರ್ಥಿಕವಾಗಿ ಅನೇಕವಾದಂತಹ ಪರಿಸ್ಥಿತಿ ಮತ್ತು ದೇಶದ ಅರ್ಥವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿರುತ್ತೆ. ವ್ಯಾಪಾರ ಶುಲ್ಕಿನಲ್ಲಿ ಅಗಾಧ ಕೊರತೆ ಉಂಟಾಗಿರುತ್ತೆ. ವಿದೇಶಿ ವಿನಿಮಯ ಸಂಗ್ರಹಣಾ ಪ್ರಮಾಣ ಕಡಿಮೆ ಇರುತ್ತೆ. ಹಣದುಬ್ಬರ ಸಮಸ್ಯೆ ಉಂಟಾಗಿರುತ್ತೆ. ಮುಂಗಡ ಪತ್ರದ ಕೊರತೆ ಇರುತ್ತೆ.
ಇವೆಲ್ಲ ಸಮಸ್ಯೆಗಳಿಂದಾಗಿ ಜನರ ಜೀವನ ಮಟ್ಟ ಮತ್ತು ಆರ್ಥಿಕತೆ ಸಂಕಷ್ಟಕ್ಕೆ ಸಿಲುಕಿರುತ್ತೆ. ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಆರ್ಥಿಕತೆಗೆ ಸುಧಾರಿಸಬೇಕು, ಉತ್ತಮವಾದ ಅರ್ಥವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಬೇಕು ಎಂಬ ನಿಟ್ಟಿನಲ್ಲಿ ಜಾರಿಗೆ ತಂದಂತಹ ನೀತಿಗಳು ಅಂತಂದ್ರೆ ಆರ್ಥಿಕ ಸುಧಾರಣೆಗಳು ಅಥವಾ ಆರ್ಥಿಕ ನೀತಿಗಳು ಅಂತ ಕರೀತೀವಿ. ಈ ಆರ್ಥಿಕ ಪರಿಸ್ಥಿತಿ ಸಂಕಷ್ಟಕ್ಕೆ ಸಿಲುಕಿದ ಸಂದರ್ಭದಲ್ಲಿ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಬೇಕೆಂಬ ಉದ್ದೇಶದಿಂದ 1991 ಅವಧಿಯಲ್ಲಿ 1991 ಒಂದು ಅವಧಿಯಲ್ಲಿ ಹೊಸ ಆರ್ಥಿಕ ನೀತಿಯನ್ನ ಜಾರಿಗೆ ತರಲಾಗಿದೆ. NEP ಅಂತ ಕರೀತೀವಿ, ನ್ಯೂ ಎಕಾನಮಿಕ್ ಪಾಲಿಸಿ. ಹೊಸ ಆರ್ಥಿಕ ನೀತಿಯನ್ನ 1991ರಲ್ಲಿ ಜಾರಿಗೆ ತರಲಾಗುತ್ತೆ. ಆ ಹೊಸ ಆರ್ಥಿಕ ನೀತಿಗಳನ್ನೇ ಆರ್ಥಿಕ ಸುಧಾರಣೆಗಳು ಅಂತ ಕರೆಯಲಾಗುತ್ತೆ. ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಿಸಬೇಕು ಎಂಬ ಉದ್ದೇಶದಿಂದ, ಜನರ ಜೀವನ ಮಟ್ಟವನ್ನ ಅಭಿವೃದ್ಧಿಪಡಿಸಬೇಕು ಎಂಬ ಉದ್ದೇಶದಿಂದ 1991 ಅವಧಿಯಲ್ಲಿ ಹೊಸ ಆರ್ಥಿಕ ನೀತಿಯನ್ನ ಜಾರಿಗೆ ತರಲಾಗುತ್ತೆ. ಆ ಹೊಸ ಆರ್ಥಿಕ ನೀತಿಗಳನ್ನೇ ಆರ್ಥಿಕ ಸುಧಾರಣೆಗಳು ಎಂದು ಕರೆಯಲಾಗುತ್ತೆ. ಈ ನೀತಿಗಳೇ ಪ್ರಮುಖವಾಗಿ ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ. ಉದಾರೀಕರಣ ಅಂದ್ರೆ ಗ್ಲೋಬಲೈಸೇಷನ್, ಪ್ರೈವೇಟೈಸೇಷನ್ ಅಂಡ್ ಜಾಗತೀಕರಣ ಅಂತಂದ್ರೆ ಲಿಬರಲೈಸೇಷನ್. ಉದಾರೀಕರಣವನ್ನ ಲಿಬರಲೈಸೇಷನ್ ಅಂತ ಕರಿತೀವಿ, ಖಾಸಗೀಕರಣವನ್ನ ಪ್ರೈವೇಟೈಸೇಷನ್ ಮತ್ತು ಜಾಗತೀಕರಣವನ್ನ ಗ್ಲೋಬಲೈಸೇಷನ್ ಅಂತ ಕರೀತೀವಿ. ಈ ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣಕ್ಕೆ ಈ ಆರ್ಥಿಕ ಸುಧಾರಣೆಗಳು ಹೆಚ್ಚು ಒತ್ತನ್ನ ನೀಡ್ತವೆ. ಹಾಗಾದ್ರೆ ಈ ಹೊಸ ಆರ್ಥಿಕ ಸುಧಾರಣೆಗಳು ಏನು ಹೊಸ ಆರ್ಥಿಕ ನೀತಿಯನ್ನು ಜಾರಿಗೆ ತರ್ತೀವೋ ಆ ಆರ್ಥಿಕ ನೀತಿಗಳನ್ನೇ ಆರ್ಥಿಕ ಸುಧಾರಣೆಗಳು ಅಂತ ಕರಿತೀವಿ. ಈ ಆರ್ಥಿಕ ಸುಧಾರಣೆಗಳು 3 ಪ್ರಮುಖ ಅಂಶಗಳನ್ನ ಒಳಗೊಂಡಿರುತ್ತೆ. ಅವು ಅಂದ್ರೆ ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ. ಹಾಗಾದ್ರೆ ಆರ್ಥಿಕ ಸುಧಾರಣೆಗಳು ಎಂಬುದಕ್ಕೆ ಸಂಬಂಧಪಟ್ಟಂತೆ ಒಂದು ವ್ಯಾಖ್ಯೆ ಇದೆ. ಆದ್ರೆ ಆರ್ಥಿಕ ಸುಧಾರಣೆ ಅಂದ್ರೇನು ಅಂದ್ರೆ ಮಾರುಕಟ್ಟೆ ಅಡೆತಡೆಗಳನ್ನ ತೆಗೆದುಹಾಕುವ, ಖಾಸಗಿ ವಲಯದ ಸಹಭಾಗಿತ್ವವನ್ನು ಹೆಚ್ಚಿಸುವ, ವಿತ್ತೀಯ ಕೊರತೆಯನ್ನು ಕಡಿಮೆ ಮಾಡುವ, ರಫ್ತು ಪ್ರಮಾಣದಲ್ಲಿ ಹೆಚ್ಚಳ ಸಾಧಿಸಿ ಆಮದು ಪ್ರಮಾಣದಲ್ಲಿ ಇಳಿಕೆ ಸಾಧಿಸುವ ಮೂಲಕ ಆರ್ಥಿಕ ಬೆಳವಣಿಗೆಗೆ ಪೂರಕವಾದ ನೀತಿಗಳ ಗುಚ್ಛವನ್ನು ಆರ್ಥಿಕ ಸುಧಾರಣೆ ಎಂದು ಕರೆಯುತ್ತೇವೆ. ಆರ್ಥಿಕ ಸುಧಾರಣೆ ಅಂದ್ರೆ ಮಾರುಕಟ್ಟೆ ಅಡೆತಡೆಗಳನ್ನು ತೆಗೆದುಹಾಕುವ, ಖಾಸಗಿ ವಲಯದ ಸಹಭಾಗಿತ್ವವನ್ನು ಹೆಚ್ಚಿಸುವ, ವಿತ್ತೀಯ ಕೊರತೆಯನ್ನು ಕಡಿಮೆ ಮಾಡುವ, ರಫ್ತು ಪ್ರಮಾಣದಲ್ಲಿ ಹೆಚ್ಚಳವನ್ನ ಸಾಧಿಸಿ ಆಮದು ಪ್ರಮಾಣದಲ್ಲಿ ಇಳಿಕೆ ಸಾಧಿಸುವ ಮೂಲಕ ಆರ್ಥಿಕ ಬೆಳವಣಿಗೆಗೆ ಪೂರಕವಾದ ನೀತಿಗಳ ಗುಚ್ಛವನ್ನು ಆರ್ಥಿಕ ಸುಧಾರಣೆ ಎಂದು ಕರೆಯುತ್ತೇವೆ. ಈ ಆರ್ಥಿಕ ಸುಧಾರಣೆ ಅಂದ್ರೇನು ಅಂತ ನಾವು ತಿಳ್ಕೊಂಡು, ಹಾಗಾದ್ರೆ ಈ ನೀತಿ ಏನವು ಈ ನೀತಿಗಳು ಅಂತ ಕರೀತೀವಿ, ಆರ್ಥಿಕ ಸುಧಾರಣೆಗಳು, ಈ ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ, ಇವು ಒಳಗೊಂಡಿರುವ ಅಂಶಗಳು ಯಾವ್ಯಾವ ಅಂಶಗಳನ್ನ ಒಳಗೊಂಡಿವೆ ಅನ್ನೋದೀಗ ತಿಳ್ಕೊಳ್ಳೋಣ. ಈ ನೀತಿಗಳ ಗುಚ್ಛವು ಅಂದ್ರೆ ಆರ್ಥಿಕ ಸುಧಾರಣೆಯ ನೀತಿಗಳ ಗುಚ್ಛವು ಒಳಗೊಂಡಿರುವ ಅಂಶಗಳು: ಮೊದಲಿಗೆ, ವಿದೇಶಿ ಹೂಡಿಕೆಗೆ ಅನುಕೂಲವಾಗುವಂತಹ ಲೈಸೆನ್ಸಿಂಗ್ ಪದ್ಧತಿಯನ್ನು ನಿವಾರಿಸುವ ಮತ್ತು ಉದ್ಯಮಿಗಳನ್ನು ಖಾಸಗೀಕರಣಗೊಳಿಸುವ ಉದಾರ ಉದ್ಯಮಿಕ ನೀತಿ. ಮೊದಲನೇದೇನಪ್ಪ ಅಂದ್ರೆ ವಿದೇಶಿ ಹೂಡಿಕೆಗೆ ಅನುಕೂಲವಾಗುವಂತಹ ಲೈಸೆನ್ಸಿಂಗ್ ಪದ್ಧತಿಯನ್ನು ನಿವಾರಿಸೋದು. ಲೈಸೆನ್ಸಿಂಗ್ ಪದ್ಧತಿ ಇರಬಾರ್ದು, ಅದು ಸಂಪೂರ್ಣವಾಗಿ ನಿವಾರಿಸಿ ಉದ್ದಿಮೆಗಳನ್ನ ಖಾಸಗೀಕರಣಗೊಳಿಸಬೇಕು. ಇದು ಮೊದಲನೇ ಒಂದು ಅಂಶ, ಈ ಒಂದು ಆರ್ಥಿಕ ಸುಧಾರಣೆ ನೀತಿ ಒಳಗೊಂಡಿರುವ ಮೊದಲನೇ ಅಂಶ. ಎರಡನೇದು, ಹಲವು ಉದ್ದಿಮೆಗಳಲ್ಲಿ ವಿದೇಶಿ ನೇರ ಹೂಡಿಕೆಗೆ ಮುಕ್ತ ಅನುಮೋದನೆ. ಏನು ಹಲವು ಉದ್ಯಮಗಳಿದಾವ ನಮ್ಮ ದೇಶದಲ್ಲಿರುವಂತಹ ಉದ್ಯಮಗಳಲ್ಲಿ ವಿದೇಶಿ ನೇರ ಹೂಡಿಕೆಗೆ ಮುಕ್ತ ಅನುಮೋದನೆಯನ್ನು ಕೊಡಬೇಕು, ಮುಕ್ತ ಅವಕಾಶನ ಕೊಡಬೇಕು, ಯಾವುದೇ ನಿರ್ಬಂಧ ನಿಯಂತ್ರಣ ಇರಬಾರದು. ಇನ್ನು ಮೂರನೇದು, ಭಾರತದ ರಫ್ತುಗಳನ್ನು ಸುಲಭವಾಗಿ ಕಳಿಸುವ
ಭಾರತದಲ್ಲಿ ಯಾವುದೇ ರಫ್ತಿನ ಮೇಲೆ ಒಂದು ಟ್ಯಾಕ್ಸ್ ಅನ್ನ ಸುಂಕವನ್ನು ವಿಧಿಸಬಾರದು. ಭಾರತದ ರಫ್ತುಗಳನ್ನು ಸುಲಭವಾಗಿ ಕಳಿಸುವ ಹಾಗೂ ಅವಶ್ಯವಿರುವ ಕಚ್ಚಾ ಸರಕುಗಳನ್ನು ಸುಲಭವಾಗಿ ಆಮದು ಮಾಡಿಕೊಳ್ಳಬಹುದಾದ ಉದಾರವಂತ ಆಮದು ರಫ್ತು ನೀತಿಯನ್ನ ಈ ನೀತಿ ಒಳಗೊಂಡಿದೆ. ಈ 4ನೇದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ವೀಕೃತವಾದ ಮಾನದಂಡಗಳನುಸಾರ ಬ್ಯಾಂಕ್ ಮತ್ತು ಹಣಕಾಸು ವಲಯದ ಒಟ್ಟಾರೆ ಪುನರ್ರಚನೆ. 5, ತೆರಿಗೆ ಜಾಲವನ್ನು ವಿಸ್ತರಿಸುವ ಮತ್ತು ತೆರಿಗೆ ಆದಾಯ ಹೆಚ್ಚಿಗೆ ಬರುವಂತಹ ತೆರಿಗೆ ಸುಧಾರಣೆ. ಅಂದ್ರೆ ಈ ತೆರಿಗೆ ವಲಯದಲ್ಲಿ ಸಾಕಷ್ಟು ಸುಧಾರಣೆಯನ್ನ ಜಾರಿಗೆ ತರೋದು. 6, ಹೂಡಿಕೆ ಮೇಲಿರುವ ಸರ್ಕಾರದ ನಿರ್ಬಂಧಗಳನ್ನು ಹಿಂತೆಗೆದುಕೊಳ್ಳುವುದು. ಹೂಡಿಕೆ ಮೇಲಿರುವ ಸರ್ಕಾರದ ನಿರ್ಬಂಧವನ್ನ ಹಿಂತೆಗೆದುಕೊಳ್ಳುವುದು ಮತ್ತು ಸಾರ್ವಜನಿಕ ಉದ್ದಿಮೆಗಳನ್ನ ಖಾಸಗೀಕರಣಗೊಳಿಸೋದು. ಹೀಗೆ ಈ ಆರ್ಥಿಕ ಸುಧಾರಣೆ ನೀತಿಯು ಒಳಗೊಂಡಿರುವಂತಹ ಅಂಶಗಳು. ಒಟ್ಟು ಆರ್ಥಿಕ ಸುಧಾರಣೆ ನೀತಿಯು ಅಂದ್ರೆ ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ. ಈ ನೀತಿಯು ಪ್ರಮುಖವಾಗಿ 6 ಅಂಶಗಳನ್ನ ಒಳಗೊಂಡಿದೆ. ಅಂದ್ರೆ ತೆರಿಗೆ ವಲಯದಲ್ಲಿ ಸುಧಾರಣೆಯನ್ನು ಜಾರಿಗೆ ತರೋದು, ಆಮದು ರಫ್ತುವನ್ನ ಮುಕ್ತವಾದಂತಹ ಆಮದು ರಫ್ತು ನೀತಿಯನ್ನು ಜಾರಿಗೆ ತರೋದು ಮತ್ತು ಉದ್ದಿಮೆಯನ್ನ ಖಾಸಗೀಕರಣಗೊಳಿಸೋದು, ಉದಾರವಾದ. ಹೀಗೆ ಈ ಒಂದು ನೀತಿಗಳು ಪ್ರಮುಖವಾಗಿ 6 ಅಂಶಗಳಲ್ಲಿ ಇದು ಒಳಗೊಂಡಿದೆ. ಅಂದ್ರೆ ಆರ್ಥಿಕ ಸುಧಾರಣೆಯನ್ನ ಯಾಕೆ ಜಾರಿಗೆ ತರ್ತೀವಿ ಅಂದ್ರೆ 1990-91 ಅವಧಿಯಲ್ಲಿನ ಆರ್ಥಿಕ ಬಿಕ್ಕಟ್ಟಿನಿಂದಾಗಿ ಅಗಾಧ ಪ್ರಮಾಣದ ಸಮಸ್ಯೆಗಳನ್ನ ನಾವು ಎದುರಿಸ್ತೀವಿ. ಆರ್ಥಿಕವಂತ ಪರಿಸ್ಥಿತಿ ಸಂಕಷ್ಟಕ್ಕೆ ಹೋಗಿರುತ್ತೆ. ಆ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಬೇಕು ಎಂಬ ನಿಟ್ಟಿನಲ್ಲಿ, ಯಾಕಂದ್ರೆ ಅನೇಕ ಅರ್ಥಶಾಸ್ತ್ರಜ್ಞರು ಭಾರತದ ಆರ್ಥಿಕ ಪರಿಸ್ಥಿತಿ ಬಗ್ಗೆ, ಸಾರ್ವಜನಿಕ ಉದ್ದಿಮೆಯ ಸಾಧನೆ ಬಗ್ಗೆ ತಮ್ಮ ಆತಂಕವನ್ನು ವ್ಯಕ್ತಪಡಿಸಿದ್ರು, ತಮ್ಮ ಅತೃಪ್ತಿಯನ್ನು ವ್ಯಕ್ತಪಡಿಸಿದ್ರು. ಅದಕ್ಕೋಸ್ಕರ ಭಾರತದ ಆರ್ಥಿಕ ಪರಿಸ್ಥಿತಿಯನ್ನು ಉತ್ತಮಪಡಿಸುವ ನಿಟ್ಟಿನಲ್ಲಿ 1991 ಅವಧಿಯಲ್ಲಿ ಹೊಸ ಆರ್ಥಿಕ ನೀತಿಯನ್ನ ಜಾರಿಗೆ ತಂದು, ಆ ಹೊಸ ಆರ್ಥಿಕ ನೀತಿಯನ್ನೇ ಆರ್ಥಿಕ ಸುಧಾರಣೆಗಳು ಅಂತ ಕರಿತೀವಿ. ಆ ನೀತಿಗಳು ಅಂದ್ರೆ 1 ಉದಾರೀಕರಣ, ಖಾಸಗೀಕರಣ, 3 ಜಾಗತೀಕರಣ. ಈ ಆರ್ಥಿಕ ನೀತಿಗಳು ಪ್ರಮುಖವಾಗಿ 6 ಅಂಶಗಳನ್ನ ಒಳಗೊಂಡಿದ್ದು. ಆ 6 ಅಂಶಗಳ ಬಗ್ಗೆ ನಾವೀಗ ತಿಳ್ಕೊಂಡು, ನೆಕ್ಸ್ಟ್ ಆರ್ಥಿಕ ಅಭಿವೃದ್ಧಿಗಾಗಿ ಸರ್ಕಾರ ತೆಗೆದುಕೊಂಡಂತಹ ಕಾರ್ಯಕ್ರಮಗಳೇನು, ದೇಶದ ಆರ್ಥಿಕ ಪರಿಸ್ಥಿತಿಯನ್ನ ಅಭಿವೃದ್ಧಿಪಡಿಸಬೇಕು ಎಂಬ ನಿಟ್ಟಿನಲ್ಲಿ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನ ರೂಪಿಸಿ ಅನುಷ್ಠಾನಕ್ಕೆ ತಂದಿದೆ. ಹಾಗಾದ್ರೆ ಆ ಕಾರ್ಯಕ್ರಮಗಳ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ಆರ್ಥಿಕ ಅಭಿವೃದ್ಧಿಯನ್ನು ಉತ್ತಮಪಡಿಸಬೇಕು ಎಂಬ ಉದ್ದೇಶದಿಂದ ಆರ್ಥಿಕ ಅಭಿವೃದ್ಧಿಗಾಗಿ ಇರುವಂತಹ ಸರ್ಕಾರದ ಕಾರ್ಯಕ್ರಮಗಳು, ಆರ್ಥಿಕ ಅಭಿವೃದ್ಧಿಗಾಗಿ ಇರುವಂತಹ ಸರ್ಕಾರದ ಪ್ರಸ್ತುತ ಕಾರ್ಯಕ್ರಮಗಳು ಯಾವ್ಯಾವ ಕಾರ್ಯಕ್ರಮಗಳು ಅಂತ, ಫಸ್ಟ್ ಡಿಜಿಟಲ್ ಇಂಡಿಯಾ 1, ಎರಡನೇದಾಗಿ ಡಿಜಿಟಲ್ ಇಂಡಿಯಾ ನಂತರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಗಾಗಿ ಇರುವಂತಹ ಕಾರ್ಯಕ್ರಮಗಳು. 1 ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ, 2ನೇದು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, 3 ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ. ಅಂದ್ರೆ ಈ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಯಲ್ಲಿ ಬರುವಂತಹ ಸರ್ಕಾರದ ಪ್ರಸ್ತುತ ಕಾರ್ಯಕ್ರಮಗಳಲ್ಲಿ 3ನೇದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, 4ನೇದು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ. ಇನ್ನು ಔದ್ಯೋಗಿಕ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಮೇಕ್ ಇನ್ ಇಂಡಿಯಾ, ಸ್ಟಾರ್ಟ್ ಅಪ್ ಇಂಡಿಯಾ ಮತ್ತು ಸ್ಟ್ಯಾಂಡ್ ಅಪ್ ಇಂಡಿಯಾ, ಪ್ರಧಾನಮಂತ್ರಿ ಮುದ್ರಾ ಯೋಜನೆ. ಇವು ಔದ್ಯಮಿಕ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ.
ಔದ್ಯಮಿಕ ಅಭಿವೃದ್ಧಿಗೆ. ಇಲ್ಲಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಯಾವ ರೀತಿ ಕಾರ್ಯಕ್ರಮಗಳು ಅದವೋ ಅದೇ ರೀತಿ ಔದ್ಯಮಿಕ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಸರ್ಕಾರದ ಪ್ರಸ್ತುತ ಕಾರ್ಯಕ್ರಮಗಳಲ್ಲಿ ಇವು ಮೇಕ್ ಇನ್ ಇಂಡಿಯಾ, ಸ್ಟ್ಯಾಂಡ್ ಅಪ್ ಇಂಡಿಯಾ ಮತ್ತು ಸ್ಟಾರ್ಟ್ ಅಪ್ ಮತ್ತು ಸ್ಟ್ಯಾಂಡ್ ಅಪ್ ಇಂಡಿಯಾ, ಪ್ರಧಾನಮಂತ್ರಿ ಮುದ್ರಾ ಯೋಜನೆ. ಇನ್ನ ಸಾಮಾಜಿಕ ವಲಯದ ಅಭಿವೃದ್ಧಿಗೆ, ಸಾಮಾಜಿಕ ವಲಯವು ಸಹ ಒಂದು ಅಭಿವೃದ್ಧಿ ಆಗಬೇಕು ಎಂಬ ದೃಷ್ಟಿಯಿಂದ ಇರುವಂತಹ ಸರ್ಕಾರದ ಪ್ರಸ್ತುತ ಕಾರ್ಯಕ್ರಮಗಳು ಅಂತಂದ್ರೆ ಸ್ವಚ್ಛ ಭಾರತ ಅಭಿಯಾನ, ಸ್ವಚ್ಛ ಭಾರತ ಅಭಿಯಾನ, ಕೌಶಲ ಭಾರತ, ಸ್ವಚ್ಛ ಭಾರತ, ಕೌಶಲ ಭಾರತ, ಇದನ್ನ ಸ್ಕಿಲ್ ಇಂಡಿಯಾ ಅಂತ ಕರೀತೀವಿ. ಇನ್ನು ಮೂರನೇದು ಪ್ರಧಾನಮಂತ್ರಿ ಜನ್ಧನ್, ಪ್ರಧಾನಮಂತ್ರಿ ಜನ ಧನ್ ಯೋಜನೆ, ಜೀವನ ಜ್ಯೋತಿ, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಯೋಜನೆ, ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ, ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ. ಇನ್ನ ಮತ್ತೊಂದು ಪ್ರಮುಖ ಯೋಜನೆ ಅಂತಂದ್ರೆ ಅಟಲ್ ಪೆನ್ಷನ್ ಯೋಜನೆ, ಅಟಲ್ ಪೆನ್ಷನ್ ಯೋಜನೆ. ಇದು ಪ್ರಧಾನಮಂತ್ರಿ ಜೀವನ ಜ್ಯೋತಿ ಯೋಜನೆ, ಪ್ರಧಾನಮಂತ್ರಿ ಜನ್ಧನ್, ಕೌಶಲ ಭಾರತ್, ಸ್ವಚ್ಛ ಭಾರತ್ ಅಭಿಯಾನ. ಇವು ಸಾರ್ವಜನಿಕ ವಲಯದ ಅಭಿವೃದ್ಧಿಗಾಗಿರುವಂತಹ ಸರ್ಕಾರದ ಕಾರ್ಯಕ್ರಮಗಳು. ಈ ಕಾರ್ಯಕ್ರಮಗಳ ಬಗ್ಗೆ ಒಂದೊಂದು ಕಾರ್ಯಕ್ರಮದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮೊದಲಿಗೆ ಡಿಜಿಟಲ್ ಇಂಡಿಯಾ. ಯಾಕೆ ಡಿಜಿಟಲ್ ಇಂಡಿಯಾ ಎಂಬ ಕಾರ್ಯಕ್ರಮವನ್ನು ಸರ್ಕಾರ ಜಾರಿಗೆ ತಂತು ಅಂತಂದ್ರೆ ನಮ್ಮ ಜನರಿಗೆ ಸಂಪರ್ಕ ಮತ್ತು ತಂತ್ರಜ್ಞಾನದ ಬಗ್ಗೆ ಆ ತಂತ್ರದ ಪ್ರಯೋಜನವನ್ನ ಪಡಿಬೇಕು. ಸಂಪರ್ಕ ಮತ್ತು ತಂತ್ರಜ್ಞಾನದ ಒಂದು ಪ್ರಯೋಜನವನ್ನ ದೇಶದ ಪ್ರತಿಯೊಬ್ಬರು ಸಹ ಅದರ ಪ್ರಯೋಜನವನ್ನು ಪಡೆಯಬೇಕು. ಜೊತೆಗೆ ಅವರಿಗೆ ಸುಲಭವಾಗಿ ಯಾವುದೇ ದಾಖಲೆಗಳಾಗಿರ್ಬೋದು, ಅವರ ಒಂದು ಆಸ್ತಿಗೆ ಸಂಬಂಧಪಟ್ಟಂತಿರ್ಬೋದು ಅಥವಾ ಸರ್ಕಾರಿ ಒಂದು ಕಚೇರಿಗಳಲ್ಲಿ ದಾಖಲೆಗಳು ಸುಲಭವಾಗಿ ವಿದ್ಯುನ್ಮಾನ ಯಂತ್ರದ ಸಹಾಯದಿಂದ ಸುಲಭವಾಗಿ ಸಿಗಬೇಕು. ಆ ದಾಖಲೆಗಳನ್ನ ಮತ್ತೆ ಸಂಗ್ರಹಣೆಗೆ ಸಂಬಂಧಿಸಿದಂತೆ ಬಹಳ ಸುಲಭವಾದಂತಹ ಒಂದು ವಿಧಾನ ಅಂದ್ರೆ ಈ ನಾವು ವಿದ್ಯುನ್ಮಾನ ಮತಯಂತ್ರದಲ್ಲಿ ಅದನ್ನು ಶೇಖರಿಸಬಹುದು. ಅದಕ್ಕೆ ಎಷ್ಟೇ ವರ್ಷವಾದರೂ ಸಹ ಅದರ ವಿದ್ಯುನ್ಮಾನ ಮತಯಂತ್ರದ ಮೂಲಕವಾಗಿ ಮಾಹಿತಿಗಳನ್ನ ನಾವು ಪಡೆದುಕೊಳ್ಳಬಹುದು. ಅದರಿಂದ ಈ ವಿದ್ಯುನ್ಮಾನ ಯಂತ್ರದಲ್ಲಿ ಆ ಎಲ್ಲಾ ದಾಖಲೆಗಳನ್ನ ನಾವು ಶೇಖರಿಸಬಹುದು ಮತ್ತು ವಿದ್ಯುನ್ಮಾನ ಯಂತ್ರದ ಬಹಳ ಅವಶ್ಯಕವಾಗಿರುವುದರಿಂದ ಇಂದಿನ ದಿನಗಳಲ್ಲಿ ಪ್ರತಿಯೊಬ್ಬರೂ ಸಹ ಈ ತಂತ್ರಜ್ಞಾನದ ಪ್ರಯೋಜನವನ್ನ ಪಡಿಬೇಕು ಎಂಬ ದೃಷ್ಟಿಯಿಂದಾಗಿ ಈ ಡಿಜಿಟಲ್ ಇಂಡಿಯಾ ಎಂಬ ಒಂದು ಕಾರ್ಯಕ್ರಮವನ್ನ ಜಾರಿ ತಂದಿದ್ದಾರೆ. ಇನ್ನ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ನಮ್ಮ ದೇಶ ಹಳ್ಳಿ ಪ್ರಧಾನವಾದ ದೇಶವಾಗಿರುವುದರಿಂದ ನಮ್ಮ ದೇಶದ ರೈತರ ಬೆನ್ನೆಲುಬು ಕೃಷಿಯಾಗಿದೆ. ಈ ಕೃಷಿ ಮತ್ತು ಗ್ರಾಮೀಣ ಭಾಗದ ಅಭಿವೃದ್ಧಿಯ ದೃಷ್ಟಿಯಿಂದಾಗಿ ಸರ್ಕಾರದ ಕಾರ್ಯಕ್ರಮಗಳು ಅಂತಂದ್ರೆ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ, ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ. ಈ ಯೋಜನೆಯ ಉದ್ದೇಶ, ಈ ಯೋಜನೆಯ ಇಂದಾಗುವಂತಹ ಪ್ರಯೋಜನ ಏನಪ್ಪಾ ಅಂತಂದ್ರೆ ನಾವು ರೈತರು ಏನೇ ಬೆಳೆಯನ್ನ ಬೆಳೆದಿದ್ರೆ, ರೈತರು ಬೆಳೆದಂತಹ ಬೆಳೆ ನಷ್ಟವನ್ನ ಅನುಭವಿಸಿದ್ರೆ, ನಷ್ಟ ಸಂಭವಿಸಿದ್ದಲ್ಲಿ ಆಗ ರೈತರಿಗೆ ಮುಂಗಾರು ಮತ್ತು ಹಿಂಗಾರು ಬೆಳೆಗಳು ಎರಡಕ್ಕೂ ಸಹ ವಿಮಾ ಹಣಕಾಸು ಸೌಲಭ್ಯವನ್ನ ಈ ಯೋಜನೆಯಿಂದ ಒದಗಿಸಲಾಗುತ್ತೆ. ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ. ರೈತರು ಬೆಳೆದಂತಹ ಬೆಳೆ ನಷ್ಟ ಹೊಂದಿದ್ದಲ್ಲಿ ಆಗ ರೈತರಿಗೆ ಮುಂಗಾರು ಮತ್ತು ಹಿಂಗಾರು ಬೆಳೆಗಳ ಎರಡಕ್ಕೂ ಸಹ ವಿಮಾ ಹಣಕಾಸು ಸೌಲಭ್ಯವನ್ನ ಈ ಯೋಜನೆಯಿಂದ ಕೊಡಲಾಗುತ್ತೆ, ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ. ಇನ್ನ ಎರಡನೇದು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಂತ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ. ಈ ಯೋಜನೆ ಪ್ರತಿ ನೀರ ಹನಿಯನ್ನು ಸಹ ಸದ್ಬಳಕೆ ಮಾಡ್ಕೊಳ್ಬೇಕು. ಪ್ರತಿ ನೀರ ಹನಿಗೂ ಗರಿಷ್ಠ ಉತ್ಪಾದನೆ, ನೀರಿನ ಒಂದು ಪೋಲಾಗಬಾರ್ದು. ರೈತರು ಏನು ಬೆಳೆಯನ್ನು ಬೆಳೆಯುತ್ತಾರೋ ಆ ಒಂದು ಬೆಳೆಗೆ ಮತ್ತು ಕೃಷಿ ಅಭಿವೃದ್ಧಿಗೆ ಅಗತ್ಯವಾದ ನೀರಾವರಿ ಸೌಲಭ್ಯವನ್ನು ಒದಗಿಸಿಕೊಡಬೇಕು ಎಂಬ ನಿಟ್ಟಿನಲ್ಲಿ ಈ ಯೋಜನೆಯನ್ನ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಜಾರಿ ತಂದಿದ್ದಾರೆ. ಅಂದ್ರೆ ಪ್ರತಿ ನೀರ ಹನಿಗೂ ಗರಿಷ್ಠ ಉತ್ಪಾದನೆ ಸಾಧಿಸುವಂತಹ, ನೀರು ಸದ್ಬಳಕೆ ಮಾಡುವಂತಹ ನೀರಾವರಿ ಸೌಲಭ್ಯವನ್ನ ಒದಗಿಸುವುದು. ನೀರಾವರಿಯನ್ನ ಇಲ್ಲಿ ಸದ್ಬಳಕೆ ಮಾಡಿಕೊಳ್ಳುವಂತಹ ಒಂದು ನೀರನ್ನು ಸದ್ಬಳಕೆ ಮಾಡುವಂತಹ ನೀರಾವರಿ ಸೌಲಭ್ಯವನ್ನ ಒದಗಿಸಿಕೊಡುವುದು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ. ಇನ್ನು ಮೂರನೇದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ.
ಈ ಯೋಜನೆಯಿಂದಾಗಿ ಪ್ರತಿ ವರ್ಷ ಯಾವುದೇ ಗ್ರಾಮೀಣ ಕುಟುಂಬ ವರ್ಗದವರಿಗೆ ಪ್ರತಿ ವರ್ಷವೂ ಅಷ್ಟೇ ಯಾವುದೋ ಒಂದು ಹಳ್ಳಿಯಲ್ಲಿರುವಂತಹ ಬಡ ಕುಟುಂಬ ವರ್ಗದ ಕಾರ್ಮಿಕರಿಗೆ ಕನಿಷ್ಠ ಕೂಲಿ ದರದಲ್ಲಿ ಏನು ಕೂಲಿ ಕೊಡಬಹುದು ಆ ಕನಿಷ್ಠ ಕೂಲಿ ದರದಲ್ಲಿ ಕೌಶಲ್ಯ ರಹಿತ ಸ್ವರೂಪದ ಕೆಲಸ ಮಾಡುವಂತ ಉದ್ಯೋಗದ ಹಕ್ಕನ್ನ ಕೊಡಲಾಗಿದೆ. ಕೌಶಲ್ಯ ರಹಿತ ಅಂದ್ರೆ ಯಾವುದೇ ರೀತಿಯಂತ ತರಬೇತಿ ಇಲ್ಲದೆ ಅವನಿಗೆ ಕೌಶಲ್ಯ ಇಲ್ಲದಿದ್ರೂ ಸಹ ವರ್ಷದಲ್ಲಿ ಆ ಒಂದು ಹಳ್ಳಿಯ ಬಡ ಕುಟುಂಬ ವರ್ಗಕ್ಕೆ ಆ ಕಾರ್ಮಿಕರಿಗೆ ಕೌಶಲ್ಯ ರಹಿತ ಕಡಿಮೆ ಕೂಲಿ ದರದಲ್ಲಿ ಒಂದು ಉದ್ಯೋಗವನ್ನ ಒದಗಿಸುವ ಉದ್ಯೋಗದ ಹಕ್ಕನ್ನ ಈ ಯೋಜನೆಯಿಂದ ಒದಗಿಸಲಾಗಿದೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ, ನೋಡಿ ಹೆಸರು ಹೇಳುತ್ತೆ ಉದ್ಯೋಗ ಖಾತ್ರಿ, ಉದ್ಯೋಗ ಖಚಿತತೆಯನ್ನ ಆ ಒಂದು ಬಡ ಕುಟುಂಬದ ಕಾರ್ಮಿಕರಿಗೆ ಒದಗಿಸಲಾಗುತ್ತೆ ಕಡಿಮೆ ಕೂಲಿ ದರದಲ್ಲಿ. ಇನ್ನ 4ನೇದು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಯಾವ ಹಳ್ಳಿಗೆ ರಸ್ತೆ ಸಂಪರ್ಕ ಇಲ್ಲದಿದ್ರೆ, ರಸ್ತೆ ಸಂಪರ್ಕವಿಲ್ಲದ ಹಳ್ಳಿಗಳಿಗೆ ಸರ್ವ ಋತು ರಸ್ತೆ ಕಲ್ಪಿಸುವಂತಹ ಸರ್ವ ಋತು ರಸ್ತೆಯನ್ನು ನಿರ್ಮಿಸಿ ಸಂಪರ್ಕ ಕಲ್ಪಿಸೋದು. ಅಂದ್ರೆ ರಸ್ತೆಗಳಿಲ್ಲದಂತಹ, ರಸ್ತೆಯ ಸಂಪರ್ಕವಿಲ್ಲದಂತಹ ಹಳ್ಳಿಗಳಿಗೆ ಸರ್ವ ಋತು ರಸ್ತೆಯನ್ನು ನಿರ್ಮಿಸಿ ಸಂಪರ್ಕವನ್ನ ಕಲ್ಪಿಸುವುದು. ನಿಮ್ಮ ಒಂದು ವಿದ್ಯಾರ್ಥಿಗಳ ನಿಮ್ಮ ಒಂದು ಹಳ್ಳಿಯಲ್ಲಿ ಈ ಏನೋ ಒಂದು ರಸ್ತೆಗಳಿಲ್ಲ ಅಂತಂದ್ರೆ ಯಾವುದೋ ಒಂದು ಹಳ್ಳಿಯಿಂದ ಮತ್ತೊಂದು ಹಳ್ಳಿಗೆ ಹೋಗ್ಬೇಕು ಅಂದ್ರೆ ರಸ್ತೆ ಇರಲ್ಲ. ಆ ರಸ್ತೆಯನ್ನ ನಿರ್ಮಾಣ ಮಾಡಿದಾಗ ಆ ಒಂದು ಯೋಜನೆಯ ಯಾವ ಯೋಜನೆಯಿಂದ ನಿರ್ಮಾಣ ಮಾಡಿರ್ತಾರೋ ಆ ಯೋಜನೆಯ ಒಂದು ಬೋರ್ಡ್ ಅನ್ನ, ಆ ಒಂದು ಯೋಜನೆಯ ಒಂದು ಸಂಬಂಧಿಸಿದಂತ ನಾಮಫಲಕವನ್ನು ಹಾಕಿರ್ತಾರೆ. ಈ ಯೋಜನೆಯಿಂದಾಗಿ ಈ ರಸ್ತೆಯನ್ನ ಡಾಂಬರೀಕರಣ ಮಾಡಲಾಗಿದೆ, ಈ ಯೋಜನೆಯ ಅಂದಾಜು ಮೊತ್ತ, ಖರ್ಚಾದಂತಹ ಎಷ್ಟು ಹಣವನ್ನ ಖರ್ಚು ಮಾಡಿದೀವಿ ಅದರ ವೆಚ್ಚವನ್ನು ಸಹ ಅಲ್ಲಿ ಹಾಕಿರ್ತಾರೆ ಆ ಫಲಕದಲ್ಲಿ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ, ಈ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಿಂದ ರಸ್ತೆ ಡಾಂಬರೀಕರಣ ಮಾಡಿದ್ರೆ, ರಸ್ತೆ ನಿರ್ಮಾಣ ಮಾಡಿದ್ರೆ ಆಗ ಈ ಒಂದು ಹೆಸರನ್ನು ಹಾಕಿರ್ತಾರೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಿಂದಾಗಿ ಈ ರಸ್ತೆಯನ್ನ ಡಾಂಬರೀಕರಣ ಮಾಡಲಾಗಿದೆ, ಈ ರಸ್ತೆಯನ್ನು ನಿರ್ಮಿಸಲಾಗಿದೆ, ಈ ಒಂದು ಹಳ್ಳಿಗೆ ಇಂಥ ಹಳ್ಳಿಯಿಂದ ಇಂಥ ಹಳ್ಳಿಗೆ ಸಂಪರ್ಕವನ್ನ ಕಲ್ಪಿಸಲಾಗಿದೆ. ಅರ್ಥ ಆಗ್ತಿದೆಯಲ್ಲ? ಅಂದ್ರೆ ಇವು ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಗಾಗಿ ಸರ್ಕಾರದ ಕಾರ್ಯಕ್ರಮಗಳು. ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ, ಬೆಳೆ ನಷ್ಟವಾದಾಗ ಅವರಿಗೆ ವಿಮಾ ಸೌಲಭ್ಯವನ್ನು ಕಲ್ಪಿಸಿಕೊಡೋದು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ನೀರಾವರಿ ಸೌಲಭ್ಯವನ್ನು ಒದಗಿಸಿಕೊಡೋದು. ಪ್ರಧಾನಮಂತ್ರಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, ಇದು ಗ್ರಾಮೀಣ ಭಾಗದ ಬಡ ಕುಟುಂಬ ಕಾರ್ಮಿಕರಿಗೆ ಕನಿಷ್ಠ ಕೂಲಿ ದರದಲ್ಲಿ ಕೌಶಲ್ಯರಹಿತವಾದಂತಹ ಉದ್ಯೋಗದ ಹಕ್ಕನ್ನ ಒದಗಿಸಿಕೊಡೋದು. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ, ರಸ್ತೆ ಸಂಪರ್ಕ ಇಲ್ಲದಂತಹ ಹಳ್ಳಿಗಳಿಗೆ ಸರ್ವ ಋತು ರಸ್ತೆಯನ್ನು ನಿರ್ಮಿಸಿ ಸಂಪರ್ಕವನ್ನ ಕಲ್ಪಿಸಿಕೊಡುವುದು. ನೆಕ್ಸ್ಟ್ ಒಂದು ಔದ್ಯಮಿಕ ಅಭಿವೃದ್ಧಿ. ಈ ಔದ್ಯಮಿಕ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಸರ್ಕಾರ ಸಹ ಕಾರ್ಯಕ್ರಮಗಳನ್ನು ಕಲ್ಪಿಸಿದೆ. ಅಂತ ಕಾರ್ಯಕ್ರಮಗಳಲ್ಲಿ ಮೊದಲನೇದು ಮೇಕ್ ಇನ್ ಇಂಡಿಯಾ, ಎರಡನೇದು ಸ್ಟಾರ್ಟ್ಅಪ್ ಇಂಡಿಯಾ ಮತ್ತು ಸ್ಟ್ಯಾಂಡ್ ಅಪ್ ಇಂಡಿಯಾ, 3 ಪ್ರಧಾನಮಂತ್ರಿ ಮುದ್ರಾ ಯೋಜನೆ. ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಮೊದಲನೇದು ಮೇಕ್ ಇನ್ ಇಂಡಿಯಾ ಅಂತ. ಏನ್ ಮೇಕ್ ಇನ್ ಇಂಡಿಯಾ ಅಂದ್ರೆ 25 ಕ್ಷೇತ್ರಗಳಲ್ಲಿ ಭಾರತದಲ್ಲಿ ಉದ್ದಿಮೆ ಸ್ಥಾಪಿಸಿ ಉತ್ಪಾದನೆಯನ್ನು ಆರಂಭಿಸಿ ಉದ್ಯೋಗ ಸೃಷ್ಟಿ ಮಾಡಲು ದೇಶಿ ಮತ್ತು ವಿದೇಶಿ ಕಂಪನಿಗಳನ್ನ ಪ್ರೋತ್ಸಾಹಿಸೋದು. ನಮ್ಮ ಭಾರತದಲ್ಲಿರುವಂತಹ ದೇಶೀಯ ಕಂಪನಿಗಳನ್ನ ಮತ್ತು ವಿದೇಶಿ ಕಂಪನಿಗಳನ್ನ ಪ್ರೋತ್ಸಾಹಿಸಲು ಈ ಮೇಕ್ ಇನ್ ಇಂಡಿಯಾವನ್ನ ಜಾರಿಗೆ ತಂದಿದ್ದ ಕಾರ್ಯಕ್ರಮ. ಅಂದ್ರೆ 25 ಕ್ಷೇತ್ರಗಳಲ್ಲಿ ಭಾರತದಲ್ಲಿ ಉದ್ಯಮಿಗಳನ್ನ ಸ್ಥಾಪಿಸಿ, ಸುಮಾರು 25 ಕ್ಷೇತ್ರಗಳು, ಯಾವ ಕ್ಷೇತ್ರನ ಆಗಿರ್ಬೋದು. ಅಂದ್ರೆ ಆ 25 ಕ್ಷೇತ್ರಗಳಲ್ಲಿ ಭಾರತದಲ್ಲಿ ಉದ್ಯಮಿಯನ್ನ ಸ್ಥಾಪಿಸಿ ಉತ್ಪಾದನೆಯನ್ನ ಆರಂಭಿಸಿ ಒಂದು ಉದ್ಯೋಗ ಸೃಷ್ಟಿ ಮಾಡುವ ಉದ್ದೇಶದಿಂದ ದೇಶೀಯ ಮತ್ತು ವಿದೇಶಿ ಕಂಪನಿಯನ್ನ ಪ್ರೋತ್ಸಾಹಿಸಲು ಈ ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮವನ್ನ ಜಾರಿಗೆ ತರಲಾಗಿದೆ. ಇನ್ನು ಎರಡನೇದು ಸ್ಟಾರ್ಟ್ಅಪ್ ಮತ್ತು ಸ್ಟ್ಯಾಂಡ್ ಅಪ್ ಇಂಡಿಯಾ. ಸ್ಟಾರ್ಟ್ಅಪ್ ಇಂಡಿಯಾ ಮತ್ತು ಸ್ಟ್ಯಾಂಡ್ ಅಪ್ ಇಂಡಿಯಾ ಇದು ಪ್ರಾರಂಭಿಕ ಹಂತದ ಎಲ್ಲ ಉದ್ಯಮಿಗಳಿಗೆ ಒಂದು ವ್ಯವಹಾರವನ್ನು ನಡೆಸಲು ಬೇಕಾದ ಎಲ್ಲ ಬೆಂಬಲವನ್ನ ನೀಡೋದು. ಅಂದ್ರೆ ಪ್ರಾರಂಭದ ಹಂತದಲ್ಲಿ ಉದ್ಯಮಿಯನ್ನ ನಡೆಸುವಂತಹ ಎಲ್ಲ ಉದ್ಯಮಿಗಳಿಗೆ, ಏನು ಉತ್ಪಾದನೆಯನ್ನು ಆರಂಭಿಸುವಂತಹ ಎಲ್ಲ ಉದ್ಯಮಿಗಳಿಗೆ ಬೆಂಬಲವನ್ನ ನೀಡೋದು, ಅವರಿಗೆ ಸಪೋರ್ಟ್ ಆಗಿರೋದು, ಬೆಂಬಲ ನೀಡುವ ಉದ್ದೇಶದಿಂದ ಸ್ಟಾರ್ಟ್ಅಪ್, ನೀವು ಆ ಉದ್ಯಮಿಯನ್ನ ಪ್ರಾರಂಭಿಸಿ, ಸ್ಟಾರ್ಟ್ ಮಾಡ್ರಿ, ಉದ್ಯಮಿಯನ್ನ ಪ್ರಾರಂಭಿಸಿ, ನಿಮ್ ಜೊತೆ ನಾವಿದೀವಿ, ನೀವು ಧೃತಿಗೆಡಬೇಡ್ರಿ, ಅವರಿಗೆ ಧೈರ್ಯ ತುಂಬೋದು ಉದ್ಯಮಿಗಳಿಗೆ.
ಆ ಉದ್ದೇಶಕ್ಕಾಗಿ ಸ್ಟಾರ್ಟ್ಅಪ್ ಮತ್ತು ಸ್ಟ್ಯಾಂಡ್ ಅಪ್ ಇಂಡಿಯಾ ಎಂಬ ಒಂದು ವಿನೂತನವಾದಂತಹ ಒಂದು ಕಾರ್ಯಕ್ರಮಗಳನ್ನ ಸರ್ಕಾರ ಜಾರಿಗೆ ತಂದಿದೆ. ಅಂದ್ರೆ ಪ್ರಾರಂಭದ ಹಂತದಲ್ಲಿರುವ ಎಲ್ಲ ಉದ್ಯಮಿಗಳಿಗೆ ವ್ಯವಹಾರವನ್ನು ನಡೆಸಲು ಬೇಕಾದ ಎಲ್ಲ ರೀತಿಯಾದಂತಹ ಬೆಂಬಲವನ್ನ ಈ ಯೋಜನೆಯಿಂದಾಗಿ ನೀಡಲಾಗಿದೆ. ಇನ್ನು ಮೂರನೇದು ಪ್ರಧಾನಮಂತ್ರಿ ಮುದ್ರಾ ಯೋಜನೆ. ಈ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಸಣ್ಣ ಉದ್ಯಮಿಗಳಿಗೆ, ಸ್ಟಾರ್ಟ್ಅಪ್ಗಳಿಗೆ, ಶಿಶು ಅಥವಾ ಕಿಶೋರ ತರುಣ ವರ್ಗಗಳಲ್ಲಿ 50,000 ರೂಪಾಯಿಗಳಿಂದ 10 ಲಕ್ಷ ರೂಪಾಯಿಗಳವರೆಗೆ ಉದ್ಯಮಿಯನ್ನು ಅಭಿವೃದ್ಧಿಪಡಿಸಲು ಸರಳ ನಿಯಮಾವಳಿಗಳ ಪ್ರಕಾರವಾಗಿ ಸಾಲ ಒದಗಿಸೋದು. ಅಂದ್ರೆ 50,000ದಿಂದ ಸುಮಾರು 10 ಲಕ್ಷ ರೂಪಾಯಿಗಳವರೆಗೆ ಸರಳ ನಿಯಮಾವಳಿಗಳ ಪ್ರಕಾರ ಉದ್ದಿಮೆಗಳನ್ನ ಪ್ರಾರಂಭಿಸಲು ಸಣ್ಣ ಉದ್ದಿಮೆಗಳಿಗೆ ನಾವು ಸ್ಟಾರ್ಟ್ಅಪ್ ಗಳಿಗೆ ಅಂತ ಕರಿತೀವೋ ಆ ಉದ್ದಿಮೆಗಳಿಗೆ ಒಂದು ವ್ಯವಹಾರವನ್ನು ನಡೆಸಲು, ಉದ್ದಿಮೆಗಳನ್ನ ಪ್ರಾರಂಭಿಸಲು 50,000ರಿಂದ 10 ಲಕ್ಷ ರೂಪಾಯಿಗಳವರೆಗೆ 50,000ರಿಂದ 10 ಲಕ್ಷ ರೂಪಾಯಿಗಳವರೆಗೆ ಕೆಲವು ನಿಯಮಾವಳಿಗಳ ಪ್ರಕಾರವಾಗಿ ಒಂದು ಸಾಲವನ್ನ ಒದಗಿಸಿಕೊಡುವುದು. ಯಾವುದು? ಪ್ರಧಾನಮಂತ್ರಿ ಮುದ್ರಾ ಯೋಜನೆ. ನೆಕ್ಸ್ಟ್, ಔದ್ಯಮಿಕ ಅಭಿವೃದ್ಧಿಗೆ ಸಂಬಂಧಪಟ್ಟಂತಿರುವಂತಹ ಕಾರ್ಯಕ್ರಮಗಳು ಮೇಕ್ ಇನ್ ಇಂಡಿಯಾ, ಸ್ಟಾರ್ಟ್ಅಪ್ ಇಂಡಿಯಾ, ಸ್ಟ್ಯಾಂಡ್ ಅಪ್ ಇಂಡಿಯಾ ಮತ್ತು ಪ್ರಧಾನಮಂತ್ರಿ ಮುದ್ರಾ ಯೋಜನೆ. ನೆಕ್ಸ್ಟ್, ಸಾಮಾಜಿಕವಾದಂತಹ ವಲಯ. ಈ ಸಾಮಾಜಿಕ ವಲಯವನ್ನು ಸಹ ಅಭಿವೃದ್ಧಿಪಡಿಸುವುದು ಪ್ರಮುಖವಾದಂತಹ ಉದ್ದೇಶ, ಪ್ರಮುಖವಾದಂತಹ ಅವಶ್ಯಕವಾಗಿರುತ್ತೆ. ಹಾಗಾದ್ರೆ ಸಾಮಾಜಿಕ ಅಭಿವೃದ್ಧಿಯ ದೃಷ್ಟಿಯಿಂದ ಸಾಮಾಜಿಕ ವಲಯದ ಅಭಿವೃದ್ಧಿಗಾಗಿ ಸರ್ಕಾರದ ಕಾರ್ಯಕ್ರಮಗಳು ಅಂತಂದ್ರೆ, ಒಂದು ಸ್ವಚ್ಛ ಭಾರತ, ಎರಡನೇದು ಕೌಶಲ ಭಾರತ, 3 ಪ್ರಧಾನಮಂತ್ರಿ ಜನ್ಧನ್ ಯೋಜನೆ, 4ನೇದು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಯೋಜನೆ, 5 ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ, 6 ಅಟಲ್ ಪೆನ್ಷನ್ ಯೋಜನೆ. ಇವು ಸಾಮಾಜಿಕ ವಲಯದ ಅಭಿವೃದ್ಧಿಗಾಗಿರುವಂತಹ ಕಾರ್ಯಕ್ರಮಗಳು, ಸರ್ಕಾರದ ಪ್ರಸ್ತುತ ಕಾರ್ಯಕ್ರಮಗಳು. ಮೊದಲನೇದು ಸ್ವಚ್ಛ ಭಾರತ ಅಭಿಯಾನ. ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಕನಸು ಏನು? ದ್ವೇಷ ಸ್ವಚ್ಛತೆಯಿಂದ ಇರಬೇಕು. ನಮ್ಮ ಗಾಂಧೀಜಿಯವರ ಕನಸಿನಂತೆ ಈ ಒಂದು ಸ್ವಚ್ಛ ಭಾರತದ ನಿರ್ಮಾಣ ಮಾಡುವುದು ಈ ಒಂದು ಕಾರ್ಯಕ್ರಮದ ಒಂದು ಉದ್ದೇಶ. ಸ್ವಚ್ಛ ಭಾರತ ಅಭಿಯಾನ ದೇಶವನ್ನ ಸ್ವಚ್ಛತೆ ಮತ್ತು ಸ್ವಚ್ಛ ಭಾರತ ಒಂದು ದೇಶವಾಗಿ ರೂಪಿಸೋದು ಈ ಕಾರ್ಯಕ್ರಮದ ಮೂಲ ಉದ್ದೇಶವಾಗಿರುತ್ತೆ. ಇನ್ನು ಕೌಶಲ ಭಾರತ, ಇದನ್ನ ಸ್ಕಿಲ್ ಇಂಡಿಯಾ ಅಂತ ಕರೀತೀವಿ. ಕೌಶಲ ಭಾರತ ಸ್ಕಿಲ್ ಇಂಡಿಯಾ ಅಂದ್ರೆ ಯುವಕರಿಗೆ ಉದ್ಯೋಗ ಗಳಿಸಲು ಅವಶ್ಯಕವಿರುವಂತಹ ಕೌಶಲಗಳನ್ನ, ತರಬೇತಿಯನ್ನ ನೀಡೋದು. ಅಂದ್ರೆ ಯುವಕರು ಈ ಉದ್ಯೋಗವನ್ನ ಪಡೆಯಕ್ಕೆ ಅವರಿಗೆ ಒಂದು ಎಜುಕೇಶನ್, ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಅರ್ಹತೆಯನ್ನ ಪಡೆದುಕೊಂಡಿರ್ತಾರೆ. ಆದ್ರೆ ಆ ಕೆಲಸವನ್ನ ಮಾಡಬೇಕು ಅಂದ್ರೆ ಅವರಿಗೆ ಸೂಕ್ತವಾದಂತಹ ಕೌಶಲವನ್ನ, ತರಬೇತಿಯನ್ನ ನೀಡೋದು. ಈ ಒಂದು ತರಬೇತಿಗೋಸ್ಕರ ಈ ಕೌಶಲ ಭಾರತ ಎಂಬ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. ಅಂದ್ರೆ ಯುವಕರಿಗೆ ಉದ್ಯೋಗವನ್ನ ಗಳಿಸಲು ಅವಶ್ಯಕವಿರುವಂತಹ ಕೌಶಲಗಳನ್ನ ತರಬೇತಿ ಮೂಲಕ ನೀಡುವುದು. ಆ ಯುವಕರಿಗೆ ಬೇಕಾದಂತಹ ಕೌಶಲಗಳನ್ನ ತರಬೇತಿಯ ಮೂಲಕವಾಗಿ ಆ ಕೌಶಲಗಳನ್ನ ನೀಡುವ ಉದ್ದೇಶದಿಂದ ಈ ಕೌಶಲ ಭಾರತ ಸ್ಕಿಲ್ ಇಂಡಿಯಾ ಒಂದು ಯೋಜನೆಯನ್ನ ಜಾರಿಗೊಳಿಸಲಾಗಿದೆ. ಮತ್ತು ಅವುಗಳನ್ನ ಗಳಿಸಿಕೊಳ್ಳಲು ಕೌಶಲಗಳನ್ನ ಪಡೆದುಕೊಳ್ಳಕ್ಕೆ ಅಗತ್ಯವಾದ ಧನ ಸಹಾಯವನ್ನ ನೀಡೋದು ಈ ಒಂದು ಸ್ಕಿಲ್ ಇಂಡಿಯಾದ ಉದ್ದೇಶ. ಇನ್ನು 3ನೇದು ಪ್ರಧಾನಮಂತ್ರಿ ಜನ್ಧನ್ ಯೋಜನೆ. ಈ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಇದರ ಉದ್ದೇಶ ಹಣಕಾಸಿನ ಒಳಗೊಳ್ಳುವಿಕೆಯನ್ನು ಸಾಧಿಸಲು ರಾಷ್ಟ್ರೀಯ ಅಭಿಯಾನ ಇದಾಗಿದ್ದು, ಈ ಹಣಕಾಸು ಸೇವೆಗಳಂತ ಉಳಿತಾಯ ಮತ್ತು ಠೇವಣಿ, ಹಣ ವರ್ಗಾವಣೆ, ಸಾಲ, ವಿಮೆ, ಪೆನ್ಷನ್ ಇವುಗಳನ್ನ ಬ್ಯಾಂಕ್ ಖಾತೆ ಮೂಲಕ ಪಡೆಯಲು ಸಹಾಯ ಮಾಡೋದು. ಏನೇ ಒಂದು ಪೆನ್ಷನ್ ಪಡೀತಾರೆ ಅಂತಂದ್ರೆ ಆ ಪೆನ್ಷನ್ ಹಣವನ್ನ ಅದು ಬ್ಯಾಂಕ್ ಖಾತೆಯ ಮೂಲಕವಾಗಿ ಪಡೆದುಕೊಳ್ಳಕ್ಕೆ ಅಗತ್ಯವಾದ ಸಹಾಯವನ್ನ ಕಲ್ಪಿಸೋದು ಈ ಒಂದು ಯೋಜನೆ, ಪ್ರಧಾನಮಂತ್ರಿ ಜನ್ಧನ್ ಯೋಜನೆ. ಅಂದ್ರೆ ಹಣಕಾಸು ಸೇವೆಗಳಾದಂತಹ ಉಳಿತಾಯ ಮತ್ತು ಠೇವಣಿ, ಹಣವನ್ನ ವರ್ಗಾವಣೆ ಮಾಡೋದು, ಮತ್ತೊಬ್ಬರ ಖಾತೆಯಿಂದ ಇನ್ನೊಬ್ಬರ ಖಾತೆಗೆ ಹಣವನ್ನ ವರ್ಗಾವಣೆ ಮಾಡೋದು, ಉಳಿತಾಯ, ಠೇವಣಿ ಮತ್ತು ಸಾಲನ ಪಡೆದುಕೊಳ್ಳೋದು, ವಿಮೆ ಮತ್ತು ಪೆನ್ಷನ್ ಇವುಗಳನ್ನ ಬ್ಯಾಂಕ್ ಖಾತೆಯ ಮೂಲಕವಾಗಿ ಪಡೆದುಕೊಳ್ಳಲು ಅವಕಾಶವನ್ನು ಕಲ್ಪಿಸಿಕೊಡೋದು, ಬ್ಯಾಂಕ್ ಖಾತೆಯ ಮೂಲಕ ಪಡೆಯಲು ಸಹಾಯ ಮಾಡುವುದು
ಪ್ರಧಾನಮಂತ್ರಿ ಜನ್ಧನ್ ಯೋಜನೆ. ಇನ್ನ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಯೋಜನೆ. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಯೋಜನೆ ಏನಪ್ಪಾ ಅಂದ್ರೆ ಜೀವ ವಿಮೆಯನ್ನ ಎಲ್ಲರಿಗೂ ಕಡಿಮೆ ದರದಲ್ಲಿ ವಿಸ್ತರಿಸುವ ಯೋಜನೆ. ಜೀವ ವಿಮೆಯನ್ನ ಎಲ್ಲರಿಗೂ ಸಹ ದೇಶದ ಪ್ರತಿಯೊಬ್ಬರಿಗೂ ಕಡಿಮೆ ದರದಲ್ಲಿ ವಿಸ್ತರಿಸುವ ಯೋಜನೆ ಇದಾಗಿದ್ದು 18ರಿಂದ 50 ವರ್ಷಗಳವರೆಗಿನ ಎಲ್ಲಾ ವ್ಯಕ್ತಿಗಳು 18ರಿಂದ 50 ವರ್ಷದ ಒಳಗಿನ ಎಲ್ಲಾ ವ್ಯಕ್ತಿಗಳು ಸಹ ಈ ಜೀವನ್ ಜ್ಯೋತಿ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಯೋಜನೆಯನ್ನ 50 ವರ್ಷದ ಎಲ್ಲಾ ವ್ಯಕ್ತಿಗಳು ಅತ್ಯಂತ ಕನಿಷ್ಠ ಪ್ರೀಮಿಯಂ ನೀಡಿ ಜೀವ ವಿಮೆಯ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಅತ್ಯಂತ ಕನಿಷ್ಠ ಪ್ರೀಮಿಯಂ ನೀಡಿ ಈ ಒಂದು ಯೋಜನೆಯ ಜೀವನ್ ಜ್ಯೋತಿ ಯೋಜನೆ ಪಡೆದುಕೊಳ್ಳಬಹುದು. 18ರಿಂದ 50 ವರ್ಷದ ಒಳಗಿನ ಎಲ್ಲಾ ವ್ಯಕ್ತಿಗಳು ಒಂದು ಕಡಿಮೆ ಒಂದು ಪೆನ್ಷನ್ ಕಡಿಮೆ ಒಂದು ಪ್ರೀಮಿಯಂ ನೀಡಿ ಈ ಯೋಜನೆಯ ಒಂದು ಅನುಕೂಲವನ್ನ ಪಡೆದುಕೊಳ್ಳಬಹುದು. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಯೋಜನೆ. ಇನ್ನ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ. ಈ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಈ ಯೋಜನೆ ಮೂಲ ಉದ್ದೇಶ ಅಪಘಾತ ವಿಮಾ ಯೋಜನೆಯಾಗಿದ್ದು 18ರಿಂದ 70 ವರ್ಷಗಳವರೆಗಿನ ಎಲ್ಲಾ ವ್ಯಕ್ತಿಗಳು 18ರಿಂದ 70 ವರ್ಷ 18ರಿಂದ 70 ವರ್ಷದ ಒಳಗಿನ ಎಲ್ಲಾ ವ್ಯಕ್ತಿಗಳು ಸಹ ಈ ಒಂದು ಅಪಘಾತದ ವಿಮಾ ಯೋಜನೆ ಆಗಿರುತ್ತೆ. 18ರಿಂದ 70 ವರ್ಷದ ಒಳಗಿನ ಎಲ್ಲಾ ವ್ಯಕ್ತಿಗಳು ಕಡಿಮೆ ವೆಚ್ಚದಲ್ಲಿ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಈ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯ ಅನುಕೂಲವನ್ನ ಪ್ರಯೋಜನವನ್ನ ಪಡೆದುಕೊಳ್ಳಬಹುದು. 18ರಿಂದ 70 ವರ್ಷದ ಒಳಗಿನ ಎಲ್ಲಾ ವ್ಯಕ್ತಿಗಳು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಈ ಯೋಜನೆ ಪಡೆದುಕೊಳ್ಳಬಹುದು. ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಪಘಾತದ ಒಂದು ವಿಮೆಯಾಗಿರುತ್ತೆ. ಇನ್ನ ಅಟಲ್ ಪೆನ್ಷನ್ ಯೋಜನೆ. ಈ ಅಟಲ್ ಪೆನ್ಷನ್ ಯೋಜನೆಯು ಸಹ ಒಂದು ಸರ್ಕಾರದ ಸಾಮಾಜಿಕ ವಲಯದ ಅಭಿವೃದ್ಧಿಗಾಗಿ ಇರುವಂತಹ ಒಂದು ಪ್ರಸ್ತುತವಾದಂತಹ ಒಂದು ಕಾರ್ಯಕ್ರಮ. ಅಟಲ್ ಪೆನ್ಷನ್ ಯೋಜನೆ ಈ ಯೋಜನೆಯು ಅಸಂಘಟಿತ ವಲಯದಲ್ಲಿರುವ 18ರಿಂದ 40 ವರ್ಷದವರೆಗಿನ ವ್ಯಕ್ತಿಗಳಿಗೆ ಮಾಸಿಕ 1000 ರೂಪಾಯಿಗಳಿಂದ 5000 ರೂಪಾಯಿಗಳವರೆಗೆ ಪೆನ್ಷನ್ ಹಣವನ್ನ ಅವರ ಕೊಡುಗೆಯನ್ನು ಆಧರಿಸಿ ನೀಡುವ ಉದ್ದೇಶವನ್ನು ಹೊಂದಿದೆ. 1000 ರೂಪಾಯಿ ಅಂದ್ರೆ 1000ರಿಂದ 5000 ಹಣವನ್ನು 1000ರಿಂದ 5000 ರೂಪಾಯಿಗಳ ಒಂದು ಹಣವನ್ನ ಅಸಂಘಟಿತ ವಲಯವನ್ನ ಗುರುತಿಸಿ ಅಟಲ್ ಪೆನ್ಷನ್ ಯೋಜನೆಯನ್ನ ಅಸಂಘಟಿತ ವಲಯದಲ್ಲಿರುವ 18ರಿಂದ 40 ವರ್ಷದ ಒಳಗಿನ ವ್ಯಕ್ತಿಗಳಿಗೆ ಮಾಸಿಕವಾಗಿ ತಿಂಗಳ 1000ದಿಂದ 5000 ರೂಪಾಯಿಗಳವರೆಗೆ ಪೆನ್ಷನ್ ಹಣವನ್ನ ಅವರ ಕೊಡುಗೆಯನ್ನ ಆಧರಿಸಿ ನೀಡಲು ರೂಪಿಸಿರುವಂತಹ ಒಂದು ಯೋಜನೆ ಅಟಲ್ ಪೆನ್ಷನ್ ಯೋಜನೆ. ಅಂದ್ರೆ ಅಸಂಘಟಿತ ವಲಯದಲ್ಲಿರುವಂತಹ ಒಂದು ವ್ಯಕ್ತಿಗಳಿಗೆ 18ರಿಂದ 40 ವರ್ಷದ ಒಳಗಿನ ವ್ಯಕ್ತಿಗಳಿಗೆ ತಿಂಗಳ 1000ದಿಂದ 5000 ರೂಪಾಯಿಗಳ ಹಣವನ್ನ ಅವರ ಕೊಡುಗೆಯನ್ನು ಆಧರಿಸಿ ನೀಡಲು ರೂಪಿಸಿರುವ ಯೋಜನೆ ಅಟಲ್ ಪೆನ್ಷನ್ ಯೋಜನೆ ಆಗಿರುತ್ತೆ. ಇವು ಸಾಮಾಜಿಕ ವಲಯದ ಅಭಿವೃದ್ಧಿಗಾಗಿ ರೂಪಿಸಿರುವಂತಹ ಒಂದು ಕಾರ್ಯಕ್ರಮಗಳು. ಒಂದು ಸ್ವಚ್ಛ ಭಾರತ ಅಭಿಯಾನ, ಗಾಂಧೀಜಿಯವರ ಕನಸಂತೆ ದೇಶವನ್ನ ಸ್ವಚ್ಛ ಭಾರತನಾಗಿ ರೂಪಿಸಲು ನಿರ್ಮಿಸಿರುವಂತಹ ಯೋಜನೆ. ಇನ್ನು ಕೌಶಲ ಭಾರತ, ಎಲ್ಲ ಯುವಕರಿಗೆ ಉದ್ಯೋಗವನ್ನು ಪಡೆದುಕೊಳ್ಳಲು ಅಗತ್ಯ ಕೌಶಲವನ್ನ ತರಬೇತಿಯ ಮೂಲಕ ನೀಡುವುದು ಮತ್ತು ಅಗತ್ಯವಾದಂತಹ ಒಂದು ಕೌಶಲವನ್ನು ಗಳಿಸಕ್ಕೋಸ್ಕರ ಧನ ಸಹಾಯವನ್ನ ಮಾಡುವುದು. ಇನ್ನ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ. ಈ ಜನ್ಧನ್ ಯೋಜನೆ ಉದ್ದೇಶ ಏನಪ್ಪಾ ಅಂತಂದ್ರೆ ಯಾವುದೇ ಒಂದು ಹಣಕಾಸಿನ ಒಂದು ಉಳಿತಾಯ ಇರ್ಬೋದು, ಠೇವಣಿ ಇರ್ಬೋದು, ಹಣ ವರ್ಗಾವಣೆ ಇವೆಲ್ಲವನ್ನ ಪೆನ್ಷನ್ ಅನ್ನ ಬ್ಯಾಂಕ್ ಖಾತೆ ಮೂಲಕ ಪಡೆಯಲು ಅವಕಾಶವನ್ನು ಕಲ್ಪಿಸಿಕೊಳ್ಳೋದು. ಇನ್ನು ಜೀವನ್ ಜ್ಯೋತಿ ಯೋಜನೆ ಇದು ಒಂದು ಅತ್ಯಂತ ಕನಿಷ್ಠ ಪ್ರೀಮಿಯಂ ನೀಡಿ ಅಧಿಕವಾದಂತಹ ಲಾಭವನ್ನ ಪಡೆದುಕೊಳ್ಳಲು ಇದರ ಪ್ರಯೋಜನವನ್ನ ಪಡೆದುಕೊಳ್ಬೇಕು ಅಂತಂದ್ರೆ ಈ ಜೀವನ್ ಜ್ಯೋತಿ ಯೋಜನೆ ಇಲ್ಲಿ 18ರಿಂದ 70 ವರ್ಷದ ವ್ಯಕ್ತಿಗಳು ಜೀವನ್ ಜ್ಯೋತಿ ಯೋಜನೆ ಅಂತಂದ್ರೆ ಈ ಜೀವನ್ ಜ್ಯೋತಿ ಯೋಜನೆ 18ರಿಂದ 50 ವರ್ಷದೊಳಗಿನ ಎಲ್ಲಾ ವ್ಯಕ್ತಿಗಳು ಅತ್ಯಂತ ಕಡಿಮೆ ಪ್ರೀಮಿಯಂ ಅನ್ನ ನೀಡಿ ಇದರ ಲಾಭವನ್ನ ಪಡೆದುಕೊಳ್ಳಬಹುದು. ಇನ್ನು ಸುರಕ್ಷಾ ಬಿಮಾ ಯೋಜನೆ ಅಂತಂದ್ರೆ ಇಲ್ಲಿ ಈ ಸುರಕ್ಷಾ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಇದೊಂದು ಅಪಘಾತದ ವಿಮೆ ಆಗಿರುತ್ತೆ. ಇದು ಅಪಘಾತದ ವಿಮೆ ಆಗಿರೋದ್ರಿಂದ ಇಲ್ಲಿ ಯಾವುದೇ ರೀತಿ ಕಡಿಮೆ ವೆಚ್ಚದಲ್ಲಿ 18ರಿಂದ 70 ವರ್ಷದ ಒಳಗಿನ ವ್ಯಕ್ತಿಗಳು ಕಡಿಮೆ ವೆಚ್ಚದಲ್ಲಿ ಇದರ ಲಾಭವನ್ನು ಪಡೆದುಕೊಳ್ಳಬಹುದು. ಅಪಘಾತದ ವಿಮಾ ಯೋಜನೆ
ಇನ್ನು ಅಟಲ್ ಪೆನ್ಷನ್ ಯೋಜನೆ ಅಂತಂದ್ರೆ ಇಲ್ಲಿ 18ರಿಂದ 40 ವರ್ಷದ ವ್ಯಕ್ತಿಗಳು ಅಸಂಘಟಿತ ವಲಯದಲ್ಲಿದ್ರೆ ಅವರ ಕೊಡುಗೆಯನ್ನು ಆಧರಿಸಿ ಅಸಂಘಟಿತ ವಲಯದಲ್ಲಿರುವಂತಹ 18ರಿಂದ 40 ವರ್ಷದ ಒಳಗಿನ ವ್ಯಕ್ತಿಗಳಿಗೆ ಮಾಸಿಕವಾಗಿ 1000 ರಿಂದ 5000 ರೂಪಾಯಿ ಹಣವನ್ನ ನೀಡಲು ರೂಪಿಸಿರುವ ಯೋಜನೆ ಅಟಲ್ ಪೆನ್ಷನ್ ಯೋಜನೆ. ಇವು ಆರ್ಥಿಕ ಅಭಿವೃದ್ಧಿಗಾಗಿ ಇರುವಂತಹ ಪ್ರಸ್ತುತ ಕಾರ್ಯಕ್ರಮಗಳು, ಸರ್ಕಾರದ ಪ್ರಸ್ತುತ ಕಾರ್ಯಕ್ರಮಗಳು. ವಿದ್ಯಾರ್ಥಿಗಳೇ, ಈಗ ನಗರ ಅಭಿವೃದ್ಧಿಗಾಗಿ ಇರುವಂತಹ ಸರ್ಕಾರದ ಪ್ರಸ್ತುತ ಕಾರ್ಯಕ್ರಮಗಳು ಯಾವ್ಯಾವು ಅಂತಂದ್ರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಎರಡನೇದು ಸ್ಮಾರ್ಟ್ ಸಿಟಿ ಅಭಿಯಾನ. ಇಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಏನು? ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂದ್ರೆ ನಗರ ಪ್ರದೇಶದಲ್ಲಿರುವಂತಹ ಬಡವರಿಗೆ ಅತ್ಯಂತ ಕಡಿಮೆ ವೆಚ್ಚದಲ್ಲಿ, ಅಲ್ಪ ವೆಚ್ಚದಲ್ಲಿ ಮನೆಯನ್ನು ನಿರ್ಮಿಸುವಂತಹ ಒಂದು ಯೋಜನೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ. ನಗರ ಪ್ರದೇಶದಲ್ಲಿರುವಂತಹ ಬಡವರಿಗೆ ಅತ್ಯಂತ ಕಡಿಮೆ ವೆಚ್ಚದಲ್ಲಿ, ಅಲ್ಪ ವೆಚ್ಚದಲ್ಲಿ ಮನೆಯನ್ನು ಹೊಂದುವಂತಹ ಯೋಜನೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ. ಇನ್ನು ಎರಡನೇದು ಸ್ಮಾರ್ಟ್ ಸಿಟಿ ಅಭಿಯಾನ ಅಂತ. ಏನು ಸ್ಮಾರ್ಟ್ ಸಿಟಿ ಅಭಿಯಾನ ಅಂದ್ರೆ ದೇಶಾದ್ಯಂತ 100 ನಗರಗಳನ್ನ ಒಂದು ನಾಗರಿಕ ಸ್ನೇಹಿಯಾಗಿ ಮತ್ತು ಸುಸ್ಥಿರತೆಯನ್ನು ಅಭಿವೃದ್ಧಿಯನ್ನು ಪಡಿಸಲು ಇರುವಂತಹ ಸುಸ್ಥಿರತೆಯಿಂದ ಅಭಿವೃದ್ಧಿಪಡಿಸಲು ಇರುವಂತಹ ಒಂದು ಯೋಜನೆ ಸ್ಮಾರ್ಟ್ ಸಿಟಿ ಅಭಿಯಾನ. ದೇಶಾದ್ಯಂತ 100 ನಗರಗಳನ್ನ ನಾಗರಿಕ ಸ್ನೇಹಿ ನಗರಗಳನ್ನಾಗಿ ರೂಪಿಸುವುದು, ಜೊತೆಗೆ ಸುಸ್ಥಿರತೆಯಿಂದ ಅಭಿವೃದ್ಧಿಪಡಿಸಲು ಇರುವಂತಹ ಒಂದು ಯೋಜನೆ ಸ್ಮಾರ್ಟ್ ಸಿಟಿ ಅಭಿಯಾನ. ಇವು ನಗರ ಅಭಿವೃದ್ಧಿಗಾಗಿರುವಂತಹ ಒಂದು ಯೋಜನೆಗಳು. ಇದರ ಜೊತೆಗೆ ನಗರ ಪುನರುತ್ಥಾನ ಮತ್ತು ಪರಿವರ್ತನೆಯ ಅಟಲ್ ಅಭಿಯಾನ ಅಂತಿದೆ. ನಗರ ಪುನರುತ್ಥಾನ ಮತ್ತು ಪರಿವರ್ತನೆಯ ಅಟಲ್ ಅಭಿಯಾನ ಅಂದ್ರೆ ಜನಕೇಂದ್ರಿತ ನಗರ ಯೋಜನೆ ಮತ್ತು ಅಭಿವೃದ್ಧಿ ಮೂಲಕವಾಗಿ ನಗರಗಳಲ್ಲಿ ಜೀವನ ಸ್ಥಿತಿಯನ್ನ ಉತ್ತಮಪಡಿಸುವುದು ಈ ಒಂದು ಯೋಜನೆಯ ಉದ್ದೇಶವಾಗಿರುತ್ತೆ. ಒಟ್ಟಾರೆಯಾಗಿ ನಗರ ಅಭಿವೃದ್ಧಿಯ ದೃಷ್ಟಿಯಿಂದ ಇರುವಂತಹ ಸರ್ಕಾರದ ಕಾರ್ಯಕ್ರಮಗಳು ಅಂತಂದ್ರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಸ್ಮಾರ್ಟ್ ಸಿಟಿ ಅಭಿಯಾನ. ವಿದ್ಯಾರ್ಥಿಗಳೇ, ಇವು ಆರ್ಥಿಕ ಅಭಿವೃದ್ಧಿಗಾಗಿ ಇರುವಂತಹ ಸರ್ಕಾರದ ಕಾರ್ಯಕ್ರಮಗಳು. ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಗಾಗಿರುವಂತಹ ಕಾರ್ಯಕ್ರಮಗಳು, ಔದ್ಯಮಿಕ ಅಭಿವೃದ್ಧಿಗಾಗಿರುವ ಕಾರ್ಯಕ್ರಮಗಳು ಮತ್ತು ಸಾಮಾಜಿಕ ವಲಯದ ಅಭಿವೃದ್ಧಿಗಾಗಿರುವ ಕಾರ್ಯಕ್ರಮಗಳು, ನಗರ ಅಭಿವೃದ್ಧಿಗಾಗಿರುವಂತಹ ಕಾರ್ಯಕ್ರಮಗಳು. ಎಲ್ಲ ಕಾರ್ಯಕ್ರಮಗಳ ಒಂದು ಉದ್ದೇಶ ಏನಪ್ಪಾ ಅಂದ್ರೆ ದೇಶದ ಅಭಿವೃದ್ಧಿ, ದೇಶದ ಆರ್ಥಿಕತೆಯನ್ನ ಉತ್ತಮಪಡಿಸುವುದು. ಇದು ಮೂಲವಾದಂತಹ ಒಂದು ಉದ್ದೇಶವಾಗಿರುತ್ತೆ. ಇದು ಇಂದಿನ ಒಂದು ತರಗತಿಯಲ್ಲಿ ಯೋಜನೆಗಳ ವಿಫಲತೆ, ಯೋಜನೆಯ ವಿಫಲತೆ ನಂತರವಾಗಿ ಆರ್ಥಿಕ ಸುಧಾರಣೆಗಳು, ಯಾವ್ಯಾವ ಆರ್ಥಿಕ ಸುಧಾರಣೆಗಳನ್ನು ಯಾಕೆ ಜಾರಿಗೆ ತಂದು 1990-91 ಆರ್ಥಿಕ ಬಿಕ್ಕಟ್ಟು ಉದ್ಭವಿಸುತ್ತೆ. ಆರ್ಥಿಕ ಬಿಕ್ಕಟ್ಟಿನಿಂದಾಗಿ ದೇಶದ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಹದಗೆಟ್ಟಿರುತ್ತೆ. ಆ ಆರ್ಥಿಕ ಪರಿಸ್ಥಿತಿಯನ್ನು ಉತ್ತಮಪಡಿಸಬೇಕೆಂಬ ನಿಟ್ಟಿನಲ್ಲಿ 1991 ಅವಧಿಯಲ್ಲಿ ಹೊಸ ಆರ್ಥಿಕ ನೀತಿಯನ್ನ ಜಾರಿಗೆ ತರಲಾಗುತ್ತೆ. NEP, ನ್ಯೂ ಎಕಾನಾಮಿಕ್ ಪಾಲಿಸಿ. ಆ ಹೊಸ ಆರ್ಥಿಕ ನೀತಿಯನ್ನೇ ಆರ್ಥಿಕ ಸುಧಾರಣೆಗಳು ಅಂತ ಕರೆಯಲಾಗುತ್ತೆ. ಇದು ಪ್ರಮುಖವಾಗಿ 3 ನೀತಿಗಳನ್ನ ಒಳಗೊಂಡಿತ್ತು. ಒಂದು ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ. ಈ ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ ಈ ಆರ್ಥಿಕ ನೀತಿಗಳು ಕೆಲವೊಂದು ಪ್ರಮುಖ ಅಂಶಗಳನ್ನ ಒಳಗೊಂಡಿದ್ದು. ಆ 6 ಅಂಶಗಳ ಬಗ್ಗೆ ನಾವು ತಿಳ್ಕೊಂಡು ನಂತರ ನಾವು ಆರ್ಥಿಕ ಅಭಿವೃದ್ಧಿಗಾಗಿರುವ ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆ ಸಂಪೂರ್ಣವಾಗಿ ಇಂದಿನ ತರಗತಿಯಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಇಲ್ಲಿಗೆ ನಿಮ್ಮ ಅರ್ಥಶಾಸ್ತ್ರ ವಿಭಾಗದ ಕೊನೆಯ ಘಟಕ ಸರ್ಕಾರ ಮತ್ತು ಅರ್ಥವ್ಯವಸ್ಥೆ ಈ ಘಟಕ ಮುಕ್ತಾಯವಾಗುತ್ತೆ. ಈ ಘಟಕ ಬಹಳ ಪ್ರಮುಖವಾಗಿದ್ದು ಈ ಘಟಕದಲ್ಲಿ ಕೇಳುವಂತಹ ಪರೀಕ್ಷಾ ದೃಷ್ಟಿಯಿಂದ ಕೇಳುವಂತಹ ಪ್ರಶ್ನೆಗಳು ಯಾವ್ಯಾವ ಪ್ರಶ್ನೆಗಳು ಅಂದ್ರೆ ಯೋಜನಾ ಆಯೋಗ ಎಷ್ಟರಲ್ಲಿ ಸ್ಥಾಪನೆ ಆಯಿತು, ಯೋಜನೆಗಳ ಸಾಧನೆಗಳನ್ನ, ಭಾರತದಲ್ಲಿ ಯೋಜನೆಯ ಸಾಧನೆಗಳನ್ನ ತಿಳಿಸಿ, ಯೋಜನೆಯ ವಿಫಲತೆಗಳನ್ನ ಪಟ್ಟಿ ಮಾಡಿ, ಆರ್ಥಿಕ ಸುಧಾರಣೆಗಳು ಎಂದರೇನು, ನಂತರ ಈ
ಅಭಿವೃದ್ಧಿಗಾಗಿರುವಂತಹ ಆರ್ಥಿಕ ಅಭಿವೃದ್ಧಿಗಾಗಿರುವಂತಹ ಸರ್ಕಾರದ ಪ್ರಸ್ತುತ ಕಾರ್ಯಕ್ರಮಗಳನ್ನ ತಿಳಿಸಿ ಅಥವಾ ಪ್ರಸ್ತುತ ಕಾರ್ಯಕ್ರಮಗಳನ್ನ ಪಟ್ಟಿ ಮಾಡಿ ಅಂತೇಳಿ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಕೇಳುವಂತಹ ಒಂದು ಪ್ರಶ್ನೆಗಳು. ವಿದ್ಯಾರ್ಥಿಗಳೇ, ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯವಾಗಿದೆ. ಈ ಅಧ್ಯಾಯ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಇನ್ನು ಮುಂದಿನ ಅಧ್ಯಾಯದ ಬಗ್ಗೆ ಮುಂದಿನ ಒಂದು ಅಧ್ಯಾಯವನ್ನ ಮುಂದಿನ ಒಂದು ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ.